ಬೆಳ್ಳಿ ರೂಪಾಯ ಬೆಳ್ಳಿ ರೂಪಾಯ. ಬರೀ ಅವ್ರನ್ನ ಸಂತೆ ಮಾಡೋದು ಅವ ಹೊರ ಹಿಡಿಯುವ. ಅಜ್ಜಾರ ಎಷ್ಟು ವಯಸ್ಸು ಈಗ ನಿಮಗೆ? 99. 99. ಈಗ ಎಲ್ಲಿಗಾರ ಬಸ್ ಅಂದ್ರೆ ಆ ಬಸ್ ಬರೋದ್ರಾಗ ಇದ್ರ ಊರಾಗ ಇಟ್ಕೊಂಡ್ಬಿಡು ಅಂತಿದ್ದೆ. ಸಿಂಪಲ್ ಆಗಿ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಮೈ ತುಂಬಾ ಕೆಲಸ ಮಾಡ್ಬೇಕು, ಮೈ ಮುರಿಯ ಮಠ. ನಿಮಗೆ ಅಜ್ಜಿಗೆ ಗಂಡ ಹೆಂಡತಿಗೆ ಜಗಳ? ಗಂಡ ಹೆಂಡತಿ ಜಗಳ ಇರವ. ನೀವು ವರದಕ್ಷಿಣೆ ಎಷ್ಟು ತಗೊಂಡಿದ್ರಿ ಅವಾಗ? 5 ರೂಪಾಯಿ ಕೊಡು. ಸೊ ಈ ಮನೆಯಲ್ಲಿ ಇರ್ತಕ್ಕಂತ 3 ವಜ್ರಗಳಿವೆ. ಜೊತೆಗೆ ಅಜ್ಜಾರು 99 ವರ್ಷ, 4ನೇ ವಜ್ರ ಅಂತಾನೆ ಹೇಳ್ಬೋದು. ಅಂತ ಏನ್ ನದಿ ಇದೆಯೋ ಆ ನದಿಯ ಹೆಸರನ್ನೇ ತಮ್ಮ ಮಗಳಿಗೆ ಇಟ್ಟಿದ್ದಾರೆ. ಇದು ಪಾರಿಜಾತ. ಅವ್ರ ಇದನ್ನ ಗುದ್ದನ್ನ ನಮ್ಮ ಅಜ್ಜಾರ ಕಡದು ಬಿಟ್ಟು ಬಂದಿದ್ದಾರೆ. ಅವ್ರಿಲ್ಲ ನಾನು ಇಲ್ಲಿ ಹಾಕ್ರೆ ಅವ್ರನ್ನ ಆ ಕಡೆ, ಮತ್ತೆ ಇದನ್ನ ಮುಚ್ಚಿ ಅವ್ರ ಆ ಕಡೆ, ಮತ್ತೆ ಇಲ್ಲ ಅಷ್ಟಕ್ಕ ಅವ್ರಿಗೆ ನಾಳೆ ಜಗಕ್ಕ ಅಂತ ಇದೆ. ನಮಸ್ಕಾರ ಅಜ್ಜಾರ, ಎಷ್ಟು ವಯಸ್ಸು ಈಗ ನಿಮಗೆ? 99. 99. ಹಬ್ಬ. ಇಲ್ಲೊಂದು ಮರ ಇದೆ ನೋಡ್ರಿ, ಒಳಗಡೆ ಗಣೇಶ ಇದೆ. ಗಣೇಶ? ಹೌದೌದು. ಸೊ ಅಲ್ಲಿ ದೇವ್ರು ನೋಡೋಣ ಅಂತ ಬಂದಿದ್ವಿ. ಸೊ ಹಂಗೆ ಸರ್ ಸಿಕ್ರು, ನೋಡ್ಕೊಂಬಂದ್ವಿ ಅಜ್ಜಾರ. ಮರ್ರಾಗ ಐತ ಗಣೇಶ? ಹೌದು. ಅದನ್ನ ಗಣಪ ಕುಂತ ಕಾಣ್ತಂತ ನಮ್ಮ ಅಪ್ಪ ಅಂತ ಅಂತಂದ್ರು. ಸೊ 99 ವರ್ಷ ಅಂತ ಹೇಳಿದ್ರೆ ನಿಮ್ಗೆ ಸ್ವಾತಂತ್ರ್ಯ ಬಂದದ್ದೆಲ್ಲ ಐಡಿಯಾ ಇದೆ? ಅವಾಗಿಂದ ನಮಗೇನು ಅಷ್ಟೊಂದು ವಹಿವಾಟು ಇದ್ದಿಲ್ಲ, ಅಂದ್ರೆ ತುಂಬಾ ಚಿಕ್ಕವರು. ಬೇರೆ ನಿಮ್ಗೆ ಅವಾಗ ಇವಾಗ ಲೈಫ್ ಕಂಪೇರ್ ಮಾಡಿದ್ರೆ ಹೆಂಗಿದ್ರೆ ಅಜ್ಜಾರ? ನೀವು ಚಿಕ್ಕವರಿದ್ದಾಗ ಇವಾಗಿನ ಲೈಫ್? ಈಗ ಈ ಕಾದಿಗೆ ಏನ್ ಬಂದ್ವಲ್ಲ, ಇದು ಬಂದ್ಮೇಲೆ ದುಡ್ಡು. ಬೆಳ್ಳಿ ರೂಪಾಯ? ಬೆಳ್ಳಿ ರೂಪಾಯ. ಬರೀ ಅವ್ರನ್ನ ಸಂತೆ ಮಾಡೋದು ಅವ ಹೊರ ಹಿಡಿಯುವ. ಬೆಳ್ಳಿ ನಾಣ್ಯನೇ ಕೊಟ್ಟು ಸಂತೆ ಮಾಡೋದು. 4 ಅಣೆ 8 ಅಣೆ ರೂಪಾಯ. 24 ರೂಪಾಯಿ ಹಾಕಿದ್ರೆ 1 ಶೇರು ಅಂತಿದ್ವಿ. 24 ರೂಪಾಯಿಗೆ 1 ಶೇರು ಅವತ್ತು. 24 ಅಂದ್ರೆ 24 ತೊಲಿನ 1 ತೊಲಿ 1 ರೂಪಾಯಿ ಅವತ್ತು. ಬಂಗಾರದ ರೇಟ್ ಏನಿತ್ತು ಅಜ್ಜಾರ ನಿಮ್ ಟೈಮಲ್ಲಿ? ಬಂಗಾರದ ರೇಟ್? ಬಂಗಾರ ರೇಟ್ 100 ರೂಪಾಯಿ ಇತ್ತು. 100 ರೂಪಾಯಿಗೆ 1 ತೊಲಿ? 1 ತೊಲೆ 16 ಅಣೆ ತೂಕ ಅವತ್ತ. ಅವಾಗ ಗ್ರಾಮ್ ಇದ್ದಿದ್ದಲ್ಲ, ತೊಲಿ ಲೆಕ್ಕ ಇತ್ತು. 1 ತೊಲಿ ಅಂದ್ರೆ 10 ಗ್ರಾಮ್ ಅಲ್ರಾ? 10 ಗ್ರಾಮ್ 100 ರೂಪಾಯಿ. 12 ಗ್ರಾಮ ತೊಲಿ ಲೆಕ್ಕ. 1 ತೊಲಿಗೆ 16 ಅಣೆ ತೂಕ. 1 ತೊಲಿ ಬಂಗಾರಕ್ಕ. ಅಜ್ಜಿಗೆ ಕೊಡ್ಸಿದ್ರ ಏನಾದ್ರು ಬಂಗಾರ? ಏನಾದ್ರು ಕೊಡ್ಸಿದ್ರ ನೀವು ಬಂಗಾರ ಬೆಳ್ಳಿ? ನಾವು ಕೊಟ್ಟಿಲ್ಲ, ನಮ್ಮ ಮನೆಗೊಳಗ ಇದ್ವು, ಹಾಕಿದ್ರು. ಪೀಕಿ ಸರಿಗೆ ಕೊಟ್ಟಿದ್ವಿ ಅಟನ. ಅವರು ಕೆಲವೆಲ್ಲ ಸಾವುಕಾರ ಇಬ್ಬರು ಮಕ್ಕಳಿಗೆ ಹಾಕಿ ಕಳಿಸ್ತಾರೆ ಬಂಗಾರನ. ನಾವು ಗಂಡಿ ಮೀನಾರ ಹಾಕ್ಬೇಕು ಅವಾಗ, ಅವತ್ತಿನ ಕಾಲದಾಗ. ಪೀಕಿ ಐತಿ, ಸರಿಗೆ ಐತಿ, ಬಂಗಾರ ಐತಿ ಅವ್ರ ಮನ್ಯಾಗ. ಬಂಗಾರ ಐತಿ ಅಂದ್ರೆ ಅವ್ರ ಮನೆಗೆ ಕೊಡೋಣ ಮಗಳಲ್ಲ ಅಂತ ಅನ್ನೋದು. ಹಂಗೆ ಬಂಗಾರ ಇದ್ರೆ ಶ್ರೀಮಂತರ ಅವಾಗ. ನಮ್ಮ ಮನೆಗೆ 30 ತೊಲಿ ಇತ್ತು ಅವತ್ತಿನ ಕಾಲ ಬಂಗಾರ. ಅವತ್ತಿನ ಕಾಲಕ್ಕೆ 30 ತೊಲಿ ಬಂಗಾರ. ಸೊಸೆ? ನಿಮ್ಮ ಸೊಸೆ? ಶಶಿ? ನಿಮ್ ಸೊಸೆಯ ತಂದೆ ಅಲ್ರ? ಅವ್ರೇನಾಗ್ಬೇಕ್ರಿ? ಏನಾಗಿದಾರ್ರಿ ಅವ್ರು? ನಿಮ್ ಸೊಸೆಯ ತಂದೆ? ಶಶಿ ತಂಗಿ? ತಂದೆ ಅವ್ರಪ್ಪ? ಅವ್ರಪ್ಪ ಅಂತೀರಿ? ಶಾಂತವೀರಯ್ಯನವರು. ಶಾಂತಿವೀರಯ್ಯನವರು ನಮ್ಗ ಬಂದ್ರು. ಜಮೀನ್ದಾರರು, ನೀವು ರೈತರು, ಜಮೀನ್ದಾರರು ಅನ್ನೋರು ನಮಗೆ. ಬರ್ತಾರ ಇಲ್ಲಿಗೆ? ಬಂದು ತೀರ್ಕೊಂಡ್ರಿ. ಈ ಕಾಯ್ದೆ ಬಂತಲ್ಲ, ಕೊರೋನಾ ಬಂದಾಗ. ಮಗಳು ಕೊಟ್ಟಾಗ ಬರೋರು. ಮಗಳು ಇದ್ರೆ ಬರ್ಬೇಕು. ಆಮೇಲೆ ನೌಕರಿ ಮಾಡೋಕೆ ಎಲ್ಲೆಲ್ಲೇ ಹೋಗ್ಬಿಡೋರು, ಬರೋರು. ಭಾರಿ ಒಳ್ಳೆ ಮನುಷ್ಯ. ಕನ್ನಡ ಸಾಹಿತ್ಯಗಳು ಎಂತ ಚಲೋ ಇದ್ರೆ ಸಾವು ಯಾರಿಗೂ ಬಿಟ್ಟಿರ್ತಲ್ಲ. ಹೌದು. ನಮ್ಗೆ ಸಾಕಾಗೈತಿ, ಹೋಗ್ಬೇಕು ಅಂತೇಳಿ ಹೋಗಕ್ವಲ್ರು. ಏನ್ ಮಾಡೋಣ? ಯಾಕ್ರಿ ಇನ್ನೂ ಆರಾಮಾಗಿದ್ದೀರಲ್ಲ ನೀವು? ಇಷ್ಟೆಲ್ಲ ಓಡಾಡ್ತೀರಿ, ಕೆಲಸ ಮಾಡ್ತೀರಿ, ಊಟ ಮಾಡ್ತೀರಿ. ನಾಳೆ ಬೀಳ್ಬೇಕು, ಹೇಳ್ಬೇಕು, ಕೈ ಇಡ್ಬೇಕು. ಅವಾಗ ಬೈತಾರ ನಮ್ಗ. ಈಗ ಗೊತ್ತಿರ್ತವ ಹೋಗ್ಬೇಕು ಅಂತ ನಂದು. ಹೋಗೋದು ಏನ್ ಮಾಡೋಣ? ಸಾಕ್ರಿ, ಎಷ್ಟು ದುಡಿದ್ರು ಆತನ. ಇನ್ನ ಈಗ ಒಂದು ಕಡ್ಕೊಂಡು ಹೋಗ್ತದೆ, ಮತ್ತೇನಾರು ಹಾಕತ್ತಿ. ಆವಾಗ ಕೈ ಹಿಡಿದು ಎಬ್ಸ್ಬೇಕು, ಗಟ್ಟಿರ್ತಾ ಹೋಗ್ಬೇಕು ಅಂತ ನಾನು ಅಂತಾನೆ. ಅದು ನಾನು ಅಂದಂಗೆ ಆಗ್ಬೇಕಲ್ಲ. ಹೌದೌದೌದೌದು. ಇಲ್ಲಿ ಮಠ ಒಳ್ಳೆಯವರು ಅನ್ಸ್ಕೊಂಡವ. ಅವಾಗ ಹೆಣ್ಮಕ್ಳು ಜೋರ್ಸ ಕಡಿತಾರ. ನಾವು ಕರೀಬೇಕು, ಅವ್ರ ಲಗ್ಗಾಟ ಬರೋಲ್ಲ, ಮುಂಜಾನೆ ಹಡಿ ಅಂತಾರ ಇದ್ರೊಳಗ. ಎಲ್ಲ ಭಾಳ ಕಷ್ಟ ಐತಿ. ಇವಾಗ್ಲೂ ಎಷ್ಟು ಕಿಲೋಮೀಟರ್ ನಡೀತೀರಿ ನೀವು? ಎಷ್ಟು ದೂರ ನಡೀತೀರಿ?
ನಡಿತೀರಲ್ಲ, ಎಷ್ಟು ದೂರ ನಡಿತೀರಿ ಹಾವೇರಿ ಹೋಗಿ ಹಾವೇರಿ ನಡೆದು ಇಲ್ಲಿ ಬರ್ತಾನೆ ನಾನು. ಇವಾಗ್ಲೂ? ಈಗಾಗಲ್ಲ, ಹ್ಮ್ ಈಗ ಬರೀ ನಮ್ಮ ಜಮೀನಿಗೆ ಹೋಗಕ್ಕಾಗಲ್ಲ. ಹ್ಮ್ ಅವಾಗ ಮಾಡಿದ್ವಿ. ಅವಾಗೆಲ್ಲ ಮಾಡಿ. ವರ್ಷಿಗೆ ಹೋಗಿ ಎಣ್ಕಾಯಿ ಮಾಡಿಸ್ಕೊಂಡು ಮತ್ತು ಬಂದ್ಬಂದು ಇಲ್ಲಿಗೆ. ಹ್ಮ್ ನಡೆಯೋದಕ್ಕೆ ಪಡೆಯೋದಕ್ಕೆ ನನಗೇನು ಕತ್ರವಾಗಿದ್ದಿಲ್ಲ. ಈಗ ಒಂದು 3-4 ತಿಂಗಳು ಅಂತೂ ಬರೀ ಜಮೀನಿಗೆ ಹೋಗಿ ಬರೋಲ್ಲ ವಜ್ಜೆ ಆಗೈತಿ. ಹ್ಮ್ ಅದೇ ಅದೇ. ಈಗ ಎಲ್ಲಿಗಾರ ಬಸ್ಗೆ ಅಂದ್ರೆ ಆ ಬಸ್ ಬರೋವರೆಗೆ ಇದ್ರ ಊರಾಗ ಇಟ್ಕೊಂಡ್ಬಿಡು ಅಂತಿದ್ದೆ. 5 ಗಂಟೆಗೆ 4 ಗಂಟೆಗೆ ಎದ್ದು ಹೋಗ್ಬಿಟ್ರೆ ಬಸ್ ಬರೋಲ್ಲ, ಅಲ್ಲಿ ಇರ್ತಿದ್ದೆ. ಕರೆಕ್ಟ್, ಹೌದೌದು. ಈಗ ಒಂದು ಹೊಲಕ್ಕೆ ಹೋಗಕ್ಕಾಗಲ್ಲ ಜಮೀನಿಗೆ. ಮನೆ ಮಾಡ್ತಾನೆ, ಇಲ್ಲ ಮಾಡ್ತಾನೆ ಬದುಕ. ಸಂಜೆ ಮುಂದೆ ಗುಜಿ ಭಾಳ ಮೈ ಕೈ ನೋವು ಹಾಕವು, ಕಾಲು ನೋವು ಹಾಕವು. ಬೆಳಕರಿಗೆ ಹಾರ ಆಗ್ಬಿಡ್ತಾನೆ ಮತ್ತೆ. ಒಂದ್ ಒಳ್ಳೆ ನಿದ್ದೆ ಮಾಡ್ಬಿಟ್ರೆ ಆಯ್ತು. ನಮ್ಮೂರ್ ಹುಡುಗ ಸಂಜೆ ಕುಡಿಯಕ್ ಹೋಗಮ್ಮ ಇದು ತಾಂಡ್ಯಕ್ಕ. ಅದ್ರ ದಿವ್ಸ ಹಿಂಗ್ ಕುಡ್ಕೊಂತ ಹೋದ್ ಗತಿ ಅಂದ್ರೆ 4 ಮಂದಿ ಉಣ್ಣಾರ, ನೀವು ಹಬ್ಬ ಕೊಡೋದು ಬರ್ತಿದ್ವಿ ಬೇಡ ಅಂತ ನನಗೆ. ಜರ ನಿಮಗೆ ಗೊತ್ತಾಗಲ್ಲ. ಈಗ ಅಲ್ಲೇ ಬೈತಕ ಕೆಲಸ ಮಾಡ್ತಾವ, ನಾವು ರಾತ್ರಿ ಕುಡಿದ್ವಿ ಅಂದ್ರೆ ಮುಂಜಾನೆ ಎಲ್ಲಿ ಬಲ್ಕ್ ಹೋಗಕ್ಕೆ ಆರಾಮಕ್ಕನಿ. ಮತ್ತೆ ಇನ್ನೇನು ಹೇಳಕ್ ಬಿಡ್ಲಿಲ್ಲ ನಾನು. ಮತ್ತೆ ಅದನ್ನ ಕುಡಿದ್ರೆ ನನಗೆ ಆರಾಮಕ್ಕತಿ ಅಂತ ನಾನು ಈಗ ಆಡೋರ್ಗಳಿಗೆ ನಿಮಗೆ ಗೊತ್ತಿಲ್ಲ, ಕುಡ್ಕೊಂಡು ಡಾಕ್ಟರ್ ಗುಳಿಗೆ ಕೊಡ್ತಾರೆ, ಸೇರ್ಕೊಂಡವ್ರು ಅವರು. 3 ಗುಳಿಗೆ 3 ನಮೂನಿ. ಆ ಗುಳಿಗೆ ನುಗ್ಬಿಟ್ರೆ ಮುಂಜಾನೆ ಹಾರಕ್ಕನಿ. ಈಗ ಮಾಡ್ತಾನೆ ಬದುಕ. ಸಾಕಾಗ್ಬೇಕ ಸಾಯಂಕಾಲಕ್ಕೆ ಬೆಳಕರಿಗೆ ಹಾರಕತಿ ಮತ್ತು. ಇದು ನಿಮ್ಮ ಅಜ್ಜರ ಬಗ್ಗೆ ಸ್ವಲ್ಪ ಹೇಳ್ರಿ, ಸ್ವಾಮಿಗಳ ಬಗ್ಗೆ, ಗುರುಗಳ ಬಗ್ಗೆ. ನಿಮ್ಮ ಮೊಮ್ಮಗ ಅಲ್ರ? ಮೊಮ್ಮಗ. ಇವ್ರ ಮೊಮ್ಮಗ. ಅದೇ ಈಚೆ ಇರೋರು. ಹೌದೌದು. ಅಳಿಯನ ಮಗ. ಅದೇ ಅಳಿಯನ ಮಗ. ನನಗೇನು ಕುಟುಂಬ ಮಗಳ ಗಂಡನ ಮಗ. ಆಗಮಂಚ ಅಂತಾರ. ಆಗಮಂಚ ಅಂತಾರ. ಈಗ ಎಲ್ಲಿದಾರ್ರಿ ಅವ್ರು? ಈಗ ಪುಷ್ಕಗಿರಿ ಮಠ ಗೊತ್ತಿಲ್ಲ. ಎಲ್ಲಿ ಹೇಳ್ರಿ ಅದು? ಎಲ್ಲಿ? ಹಳೆಬೀಡು. ಬೇಲೂರು. ಹಳೆಬೀಡಿಗೆ 3 ಕಿಲೋಮೀಟರ್ ಬರುತ್ತೆ. ನೀವು ಅట్లాಗೆಲ್ಲ ಹೋಗಿಲ್ಲ? ಇಲ್ಲ, ಇನ್ನ ಹೋಗಿಲ್ರಿ, ಆಚೆ ಹೋಗಿಲ್ಲ. ಹೋಗ್ಬೇಕು. ಹೋಗ್ತೇನೆ. ಈಗ ನೀವ್ ಹೇಳಿದ್ರಲ್ಲ, ಇನ್ನು ಹೋಗಿ ನೋಡ್ಲೇಬೇಕು. ಹೋಗ್ಲೇಬೇಕು, ನಾನು ಹೇಳ್ಬೇಕು ಅಂದ್ರೆ ನೋಡಿ ಬರ್ರಿ. ಇಲ್ಲ, ಹೋಗ್ತೇವ್ರಿ. ಇಲ್ಲಿಂದ ಅಲ್ಲಿ ಹೋಗ್ಯಾರ ಅವರು, ಹೋಗಿ ಮಾಡ್ಯಾರ ಈಗ ಅವ್ರ ಕೆಲಸ ನೋಡಂಗ್ ಮಾಡ್ಯಾರ. ಅಲ್ಲಿ ಮಂದಿ ನಂಬಲಿಲ್ಲ. ಒಂದು ಟೋಟಲ್ ನಾನು ಹುಡುಗ ಬಂದಾನ, ಏನು ಹಚ್ಕೊಂಡು ಹೋಗ್ಕನ ಹೆಂಗ, ಇವ್ನಿಗೇನು ಕೊಡ್ಬೇಕು ಹಂಗ ಹೆಂಗ ಭಾಳ ಪ್ರಯತ್ನ ಮಾಡಿದ್ರು. ಕಮಿಟರ್ ಸಿಗಿಸ್ಕೋಬೇಕು ಅಂತ ಕಮಿಟರ್ ನೋಡಿದ್ರು. ಕಮಿಟರ್ ಕೈ ನಾ ಸಿಕ್ಕಂಡ್ರೆ ಮುಂದೆ ನಮ್ಮ ಮಠ ಯೋಗ್ಯ ಆಗಲ್ಲ, ಹರ್ಕೊಂಡ್ ತಿಂತಾರ. ಯಾ ಕಮಿಟರ್ ಇಲ್ಲ, ಯಾ ಅಂತ ಬಂದ್ರು ಕಾಲ್ ಬಿದ್ದ ಮುಂದೆ ಕುಂದಿರ್ಬೇಕು. ಬರೀ ಹೊರಗಲ್ ದುಡ್ಡಾಗ ಮಾಡ್ಯಾರ ಎಲ್ಲ ಕೆಲಸ. ಭಾರಿ ಕೆಲಸ. ಈಗ ಮಠಕ್ಕೆ ಹೊಸದಾಗಿ ಮರಿಯಾಗಿ ಆ ನಮೂನಿ ಕೆಲಸ ಮಾಡಿದ್ರೆ ಯಾರೂ ಇಲ್ಲ, ಎಲ್ಲ ಹಳೆ ಮಠಗಳು. 4 ಮಠ ನೋಡ್ಕೊಂತಾರೆ ಈಗ ಅವರು. 4 ಮಠ. ಎಲ್ಲೆಲ್ಲಿದೆ ರೀ 4 ಮಠ ಅವ್ರದ್ದು? ಅಲ್ಲೆಲ್ಲ ಹಳ್ಳಿಗಳಾಗಲ್ಲ ಅಲ್ಲಿ ಕೆಲವು ಮಠಗಳು. ಅವು ಅಷ್ಟೇ ಮಠಕ್ಕೆ ಅಲ್ಲಿ ನಡ್ಸ್ಕೊಂಡು ಹೋಗೋರಿಲ್ಲ, ಸ್ವಾಮಿಗಳು ಆಗಂಗಿಲ್ಲ. ಮರಿ ಹುಡುಕ್ತಾರೆ. 3 ಮಕ್ಕಳನ್ನ ಓದಾಗ ಕಳ್ಸಾರಿದಾವೆ. ಮುಂದೆ ಮತ್ತೆ ಇವ್ರನ್ನ ನಡ್ಸ್ಕೊಂಡು ಹೋಗೋರ್ಬೇಕಲ್ಲ, ಸಿಗುವಲ್ರಿ. ಹೊಟ್ಟಿ ಮಠಕ್ಕೂ ಮರಿಯಿಲ್ಲ, ಚಿಲ್ಕೂರು ಮಠಕ್ಕೂ ಮರಿಯಿಲ್ಲ. ನೋಡ್ಕೊಂತಾರ ಇಬ್ಬರ ಯಾವ್ದು ಅಂತ ನೋಡ್ತಾರ. ಅವ್ರು ಜಮೀನು ಮಾಡ್ತಾರ, ಒಂದು 30-40 ಎಕರೆ ಜಮೀನು. ಬೆಂಗಳೂರಿನ ಬರೀ ರಾಗಿ ನೋಡಕ ಒಂದು 30 ಜನ ಬಂತು ಅಂತ ಪೀಕ್ ನೋಡಕ. ಅಷ್ಟು ಜನ ಮಾಡಿದಾರೆ. ಮಠ ಮಾಡಿ ಮತ್ತೆ ಜಮೀನು ಒಂದು 30 ಎಕರೆ ಅಡಿಕೆ ಹಚ್ಚಾರ, ಒಂದು 30 ಎಕರೆ ತೆಂಗು. ಭಾರಿ ಕೆಲಸ ಮಾಡ್ಯಾರ. ಈಗ ಯಾರ ಬಂದ್ರು ಹೊಲ ನೋಡ್ಬೇಕ್ರಿ ಅಂತಾರ ಅಲ್ಲಿ ಅವ್ರಂತಲ್ಲಿ ಬಂದ್ರು. ಚೆನ್ನಾಗಿ ಮಾಡಿದ್ದಾರೆ. ಮಠ ಮಾಡಿ ಇಷ್ಟು ಕೆಲಸನ ಜಮೀನ್ ಕೆಲಸ ಮಾಡ್ಯಾರ. ಜಮೀನ್ ಹೆಂಗ್ ಮಾಡಿರ್ಬೋದು ನೋಡ್ಬೇಕು. ಅಲ್ಲಿ ನೋಡಕ್ ಹೋಗಾರ, ಅವ್ರಿಗೆ ಅಲ್ಲಿ ಚಾ ಮಾಡಿಸ್ತಾರ. ಚಾ ಮಾಡಕ್ಕೆ ಒಂದು ಮನಿ 2 ಮಂಚಂದವ್ರು ಅದಾರ ಅಲ್ಲಿ ಜಮೀನ್ಯಾಗ. ಅವ್ರು ಎಷ್ಟು ವಯಸ್ಸಿದ್ದ ಹೋಗ್ಯಾರ್ರಿ? ಅವ್ರಿಗೆ ಎಷ್ಟು ವಯಸ್ಸಿತ್ರಿ ಹೋದಾಗ? ವಯಸ್ಸು ಭಾಳ ಚಿಕ್ಕ ವಯಸ್ಸಾಗ ಹೋಗ್ಯಾರ. 3 ವರ್ಷ ಮೈಸೂರಿಗೆ ಇವರಾಗಿದ್ರು ನಂದಿಗುಡ್ಯಾಗ. 3 ವರ್ಷ ಇದ್ದರು. 4ನೇ ವರ್ಷಕ್ಕೆ ನಮಗೆ ಟಪಾಲ್ ಬರೋರು ಇಲ್ಲ. ನಾನು
ಮರಿ ಸ್ವಾಮಿಗಳು ಮರಿ ಆಗ್ಬೇಕಂತ ಕೇಳ್ತಾರ. ಮತ್ತು ಮರಿ ಆಗಕ್ಕೆ ಹೆಂಗೆ ಏನು ಅಂತ ಹೇಳಿ ಅಂದರೆ ನಾವು ನಮ್ಮ ತಂದೆ ಅಲ್ಲ, ಅವರು ತಂದೆ ತಾಯಿ ಅಚ್ಚುಕಟ್ಟಾಗದಾರ, ಅವ್ರನ್ನ ಕೇಳ್ಬೇಕು ಒಪ್ಪಿಗೆನಾದ್ರು. ಅವ್ರನ್ನ ಹೋಗಿ ತಂದೆ ತಾಯಿನ ಕೇಳಿದ್ರೆ 5 ಎಕರೆ ಜಮೀನು ಐತಿ, ಇಬ್ಬರು ಅದಾರ, ಕೂಲಿ ಹೇಗೆ ಮಾಡ್ಕೊಂತ ನೋಡ್ರಕ್ಕ, ಮಠ ಬೇಡ, ಹಂಗೆ ಹೆಂಗೆ ಏನೇನೋ ಅಂದರು. ಅದು ನಮ್ಮ ಮಗ ಓದ್ತಿದ್ನಲ್ಲ, ಇವನಿಗೆ ಫೋನ್ ಮಾಡಿದ್ವಿ, ಅಚ್ಚುಕಟ್ಟಿ ಮಠಕ್ಕಾದ್ರೆ ಬೇಡ, ಮತ್ತು ಹೊರಗೆ ನಂದಿಗುಡಿ ಚಳ್ಕೂರು ಅವ ಇವ ಆದ್ರೆ ಆ ಮಠಗಳಿಗೆ ಅವ್ರು ಕೊಡೋಕಡ್ಡಿ ಅಲ್ಲ, ಅಚ್ಚುಕಟ್ಟಿ ಮಠಕ್ಕಾದ್ರೆ ಬೇಡ ಅಂದ್ರೆ ಅವರು. ಅದು ಊರಾಗಿದ್ರೆ ಪಾರ್ಟಿ ಶುರು ಹಾಕವು, ಅದು ಹೊರಗಿರಲಿ ಅನ್ನೋದಕ್ಕೆ. ಮತ್ತು ಈಗ ಅಚ್ಚುಕಟ್ಟಿ ಮಠಕ್ಕೆ ಎಂಜಿ ಗುಡಿ ನೋಡ್ಕೊಂತವ್ರೆ. ಮತ್ತು ಇವ್ರು ಹೊರಗೆ ಆದಾರ ಹೊಸಕಲ್ಲಿ ಮಠದಾಗ, ಅದು ಚಳ್ಕೂರು ಎಲ್ಗೊಂದು ಆಬಕ್ಕೆಲ್ಲ ಕೆಲಸಲ್ಲಿ ಹೋದ ಮಠಗಳು ಅದು ನೋಡ್ತಾರೆ. ಎಲ್ಲ ಮಠ ಬರೀ ಹೊಸ ಕಟ್ಟೋ ಹೋದವು, ಯಾವ್ದು ಏನು ಮಾಡ್ಬೇಕು ನಾನು ಅಂತಾರೆ. ಹೊಸದುರ್ಗದಾಗ ಮಠ ಕಟ್ಟಬೇಕು, ನಂದಿಗುಡಿಯಾಗ ಒಂದು 100 ಲಕ್ಷ ರೂಪಾಯಿ ಇದ್ದ, ಕೋಟಿ ರೂಪಾಯಿ ಇದ್ದ, ಅಲ್ಲಿ ಕಟ್ಟಬೇಕಂತ. ಅದು ಹೆಂಗೆ ಕಟ್ತಾರೋ ಏನೈತೆ ಬೇರೆ ಇಲ್ಲ. ಇಷ್ಟೆಲ್ಲ ಮಾಡ್ಯಾರ ಅಂದ್ರೆ ಆಗುತ್ತೆ ಬಿಡ್ರಿ, ಆಗತ್ತೆ, ಮಾಡ್ತಾರ ಅವ್ರು. ಒಂದು ದಿವಸ ಒಂದು 40 ಮಂದಿ ಊಟ ನಡೀತೈತಿ. ದಿವಸ ಎಲ್ಲ ಹೊರಗೆ ದುಡ್ಕೊಂಬಂದು ತಂದು ಹಾಕ್ತಾರೆ. ಶಾಲೆನೂ ಮಾಡ್ಯಾರ? ಶಾಲೆನೂ ಇದೆಯಾ ಮಠದಲ್ಲಿ? ಮಾಡಿದ್ರು ಶಾಲೆನ, ಶಿಷ್ಯ ಹುಡುಗರು ಶಾಲೆ ಇತ್ತು. ಕೆಲವು ಪಾಸ್ ಆದ್ರು ಬೇರೆ ಕಡೆ ಹೋದ್ರು, ಕೆಲವರು ಹುಡುಗರು ಅದು ಕಡಿಮೆ ಆದ್ರು. ಅದಕ್ಕೆ ಅದು ತೆಗೆದು ಎಲ್ಲ ಹುಡುಗರು ಅಷ್ಟು ಹಳೆ ಬಿಡಿಗೆ ಹಾಕಿಬಿಟ್ರು. ಊಟ ಅಲ್ಲೇ ಮಾಡ್ತಾವ ಹುಡುಗರು ಮಠದಾಗ. ಹೋದಾಗ ಹಳೆ ಬಿಡು, ಹಳೆ ಬಿಡಾಗ ಒಂದು ಕೋಲು, ಹಾಸನದಾಗ ಒಂದು, ನಮ್ಮ ಸ್ವಾಮಿ ಹಾಸನದಾಗ. ಪಕ್ಕದಲ್ಲಿರೋರು ಅಜ್ಜಾರ್ ತಮ್ಮರಲ್ಲ, ಇವರು ಮೊಮ್ಮಗ. ಅವ್ರೆಲ್ಲದಾರೆ? ತೀರ್ಕೊಂಡು ಗಟ್ಟಿನ ಆದ ಮಠಕ್ಕನ ಮೊಮ್ಮಗನ ಬಂಗ್ಸ್ಕೊಂಡ್ರು. ಒಂದೇ ಮನೆಯಿಂದ ಇಬ್ರು, ಬಾ, ಒಬ್ರು ನಿಮಗೆ ತಮ್ಮರು, ಇನ್ನೊಬ್ರು ನಿಮ್ ಮೊಮ್ಮಗ. ತಮ್ಮರು ತೀರ್ಕೊಂಡ್ ಜಾಗಕ್ಕೆ ಈಗ ನಿಮ್ಮ ಮೊಮ್ಮಗ ಹೋಗಿದ್ದಾರೆ. ನಮ್ಮವ್ರನ್ನ ನಮ್ಮೊಳಗ ಉಳ್ದಂಗ ಮಠ. ಅದೇ ಅದು ತಂದೆ ತಾಯಿ ಅಲ್ಲಿದಾರ ನೋಡಿ. ಅವ್ರಲ್ಲಿ ನಮ್ಮ ಕುಟುಂಬ, ನಮ್ಮಪ್ಪರು. ನಮ್ಮ ಸ್ವಾಮಿಗಳು ಮೈಸೂರಾಗ ಓದಿದ್ರು. ಇವರು ಒಬ್ಬರು 7ನೇ ಕ್ಲಾಸ್ ಬೇರೆ ಅದಾರ ಇವರು ಮೊಮ್ಮಗ. ಒಳ್ಳೆ ಅಂತೇಳಿ ಶಾಲೆನೇ ಬಿಟ್ಟು ಬಂದ್ಬಿಟ್ರು, ಮನೆಯಾಗಿದ್ರು. ಮತ್ತು ನಾವು ಬೀಗರಂತ ಹೋಗೋದು ಬರೋದು ಮಾಡ್ತಿದ್ವಿ. ನಾವು ಓದ್ಬಿಟ್ಟು ನಾವು ಒಂದು ಅಜ್ಜಿ ಹಿಂಗೆ ಹುಟ್ಟಾಗ ಒಂದು ಲೋಟ ಮುಚ್ಕೊಂಡು ಹೋಗಿ ಮನೆ ಹಾಲು ಇಸ್ಕೊಂಬಂದು ಚಹಾ ಮಾಡ್ಕೊಡೋದು. ಅದು ಚಹಾ ಮಾಡೋದು ಬೇಡ, ಮಾಡೋಬಾರ್ದು, ಏನು ಅಚ್ಚುಕಟ್ಟಿಗೆ ಮಕ್ಕಳು ದೂರ ನಾವು ಕನಿ ಮನೆಗೆ ಹಾಲು ಇಸ್ಕೊಂಬಾರ ಬೇಡ. 3 ಮನೆಯಾಗಿದ್ರಲ್ಲ ಶಾಲೆ ಬಿಟ್ಟು. ನನ್ನ ಮನ್ಯಾಗ ಒಂದು ಕುರಿ ಇದ್ದು, ಅದು ಬೆದ್ನಾಗ ಒಂದು ಮರಿ ಹೊಡ್ಕೊಂಡು ಬಂದೆ. 3 ವರ್ಷ ಕುರಿ ಮೇಯಿಸಿದ್ರು ಇವರು. 3 ವರ್ಷ ಕುರಿ ಮೇಯಿಸಿ ಆವಾಗ 3 ವರ್ಷ ಕುರಿ ಓಸು ಸತ್ತು. ಆಮೇಲೆ ಮತ್ತೆ ನಂದಿಗುಡಿ ಕಳಿಸ್ರಿ ಅಂತ ಬಂದರು. ಮತ್ತೆ ಇವರು ಹೋಗಿ ಕಳಿಸ್ಕೊಂಡ್ರು ನಂದಿಗುಡಿ. ಈಗ ನೀವು ಹೇಳಿದ್ ನಿಮ್ಮ ಮೊಮ್ಮಗನ ಬಗ್ಗೆ. ಮತ್ತು ನಾವು ಮತ್ತೆ ಮುಂದುವರ್ಸ್ಕೊಂಡು ಅವ್ರನ್ನ. ಹಿಂಗಾಗಿ ನನ್ನ ಒಂದೊಂದು ತಿಂಗಳು 2 ತಿಂಗಳು ಇಟ್ಕೊಂತಾರೆ ಅಲ್ಲಿ. ಈಗಲೂ ಹೋಗ್ತೀರಾ ನೀವಲ್ಲಿ ಮಠಕ್ಕೆ? ಹುಟ್ಟಿದ್ದೆ ಮೊಮ್ಮಗನ ಹತ್ರ ಕಡೆ ಕಾರ್ತಿಕ ಮಾಸಿಗೆ ಹೋಗಿ ಬಂದಾನೆ. ಈಗ ಅట్లా ಹೋಗೋಕ್ಕಾಗಲ್ಲ. ಇನ್ನೊಬ್ರು ಹೊಲ ಹೋಗ್ಬೇಕಂದ್ರೆ ಆಗಲ್ಲ, ಬೇಡ ಮನ್ಯಾಗ ತಣ್ಣಗೆ. ನಾವು ಒಬ್ಬನ ಹೋಗ್ತಿದ್ದೆ. ಹಾವೇರಿಗೆ ಹೋಗಿ ಹಾವೇರಿಂದ ಟ್ರೈನ್ ಇದ್ರೆ ಅರಸೀಕೆರೆಯಿಂದ ಹಳೆ ಬಿಡಿ ಬಸ್ಸಲ್ಲೋ ಬಸ್ಸಿಗೆ ಬಂದಿದ್ದೆ, ಹೋಗ್ತಿದ್ದೆ. ಈಗ ಹೋಗೋಕ್ಕಾಗಲ್ಲ, ಓಡಾಡ್ತಿದ್ದಂಗೆ ಜೋಲಿ ಹೋಗತ್ತಿ. ಅದಕ್ಕೆ ಬಿಟ್ಬಿಟ್ಟು ಹಾರಿಂದ ಇರೋದು ಮನೆಯಾಗ. ಅದು ತಿಂಗಳ 2 ತಿಂಗಳ ಇರ್ತಿದ್ವಿ ಹೋಗಿ ಅಲ್ಲೇ. ಅಲ್ಲಿ ಹೋಗಿ ಬದುಕು ಮಾಡ್ತೀನಿ ಇಲ್ಲಿಯವರು ಅಂತ ನನಗೆ ಬೈಯೋರು ಅವರು. ಬದುಕು ಮಾಡೋದು ಬೇಡ ಅಂತ, ದುಡ್ದಿದ್ವಿ ಆಗೈತಿ ಆರಾಮಾಗಿರ್ರಿ ಅಂತ. ಈಗ ನೀವು 99 ವರ್ಷ ಆದ್ರೂ ಇಷ್ಟು ಆರಾಮಾಗಿದ್ದೀರಲ್ಲ, ಗಟ್ಟಿಮುಟ್ಟಾಗಿ, ಇಷ್ಟು ಗಟ್ಟಿಮುಟ್ಟಾಗಿದ್ದೀರಲ್ಲ ಇವತ್ತುನು. ನಾವು ನಿಮ್ ತರ ಗಟ್ಟಿಮುಟ್ಟಾಗಿ ಇರ್ಬೇಕಾದ್ರೆ ಹೆಂಗಿರ್ಬೇಕು ಅಂತೀರಿ ನೀವು? ಏನ್ ಹೇಳ್ತೀರಿ? ನಮ್ಗೆ ಹೆಂಗಿದ್ರೆ ನಿಮ್ ತರ ಇರ್ಬೇಕು, ನಿಮ್ ತರ ಇರೋದಾದ್ರೆ ನಾವ್ ಹೆಂಗಿರ್ಬೇಕು ಅಂತ? ಹಾಗೆ ಇರೋಕ್ಕಾಗಲ್ಲ ಬಿಡ್ರಿ. ಅದು ಹೇಳಿದ್ರೆ ಇರೋದಕ್ಕಾಗಲ್ಲ, ಮನಸ್ಸಿಗೆ ತಿಳಿಬೇಕು. ಈಗ ನಾನಾ ನಮ್ಮನೆ ಚಟಗಳು ಹುಟ್ಟಾವು, ಈಗ ಸಾಕಟ್ಟೋದು ನಮ್ಗೆ ಯಾವೂ ಇಲ್ಲ. ಊಟ ಮಾಡೋದು ಬದುಕು ಮಾಡೋದು, ಊಟ ಮಾಡೋದು ಬದುಕು ಮಾಡೋದು ಅಟ್ಟ ಇತ್ತು.
ಇನ್ನೊಂದು ಕಳ್ಳು ಬಳ್ಳಿ ಬೀಗಲಿ ಅಲ್ಲಿ ಹೋಗೋದಿಲ್ಲ. ದಿವಸ ನಮ್ಮ ಮನ್ಯಾಗ ಹೊಟ್ಟೆ ಸುತ್ತಿ ಬಲ್ಪ್ ಮಾಡೋದು ಉಣ್ಣೋದು, ಬಲ್ಪ್ ಮಾಡೋದು ಉಣ್ಣೋದು. ಒಟ್ಟು ಜಮೀನು. ಸಿಂಪಲ್ ಆಗಿ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಮೈ ತುಂಬಾ ಕೆಲಸ ಮಾಡ್ಬೇಕು, ಮೈ ಮುರಿಯ ಮಠ. ಮೈ ಬೆಂಗ್ಳೂರ್ ಬೀಳ್ಬೇಕು ಭೂಮಿಗೆ. ನಮ್ ತಾಕತ್ತು. ನಮ್ ಬೀಗ ಬೆಂಗಳೂರು ಈಚೆಲ್ಲ ಹೇಳಿದ್ರು, ಅಲ್ಲಿ ರೈತಂದು 1 ಎಕರೆ ಇತ್ತಂತ, ಇವ್ರದ್ದು 1 ಎಕರೆ ಇತ್ತಂತ. 25 ಚೀಲ ರಾಗಿ ಬೆಳೆದಂತ ರೈತ, ಇವ್ರದ್ದು 5 ಚೀಲ ಬೆಳೆದ್ರಂತ. ಆವಾಗ ರೈತನ ಕೇಳಿದ್ರಂತ ರೈತರು, ಸ್ವಲ್ಪ ರೈತ ನೀ 25 ಚೀಲ ರಾಗಿ ಬೆಳೆದ್ರೆ ನಾನು 5 ಚೀಲ ಬೆಳೆದ ಬುದಿ, ನಾನು ಭೂಮಿ ಒಳಗೆ ಮಕ್ಕಂಡವರು, ನೀವು ಗಾದಿ ಮ್ಯಾಗ ಮಕ್ಕಂಡವರು, ನಿಮಗೆ ಬೆಳೆಯಕ್ಕಾಗಲ್ಲ ಅನ್ನಂತ ರೈತ. ಆ ಜಮೀನ ಮಕ್ಕಂಡ ಕೊಡುವ ಬೆಳಿತಾನವ, ಮತ್ತೆ ಗಾದಿ ಮ್ಯಾಗ ಮಕ್ಕಂಡ್ರೆ ಬೆಳೆಯಕ್ಕೆ ಹೆಂಗಾಕತಿ? ಕರೆಕ್ಟ್ ಐತಿ ಅದು. ಸಿಂಪಲ್ ಆಗಿ ಅರ್ಥ ಮಾಡಿಸಿದಾರೆ ಜಮೀನ್ದಾರರು ಅನ್ನೋರು ನಮಗೆ. ಅದೇ ಭೂಮಿ ಜೊತೆ ನಾವ್ ಎಷ್ಟು ಮಿಂಗಲ್ ಆಗ್ತೀವೋ ಅಷ್ಟು ನಮಗೆ ಇದಾಗುತ್ತೆ ಅಂತ. ದುಡಿದಷ್ಟು ಮನುಷ್ಯ ಹೇಳಿಯಾಗಲ್ಲ, ಮೇಲೂರೇ ಬರ್ತದೆ ಕೆಲಸ ಮಾಡು, ಇನ್ನೂ ಹೆಚ್ಚಿಗೆ ಬೆಳೆಯಬೇಕಲ್ಲ ಅಂದಷ್ಟು. ಇವೆಲ್ಲ ಏನ್ ಮಾಡೋ, ಮೊಬೈಲ್ ಹಿಡ್ಕೊಂಡ್ರೆ ದುಡಿಯಕ್ಕಾಗತ್ತ? ದುಡಿಯಕ್ಕಾಗಲ್ಲ. ಕರೆಕ್ಟ್. ಅವಾಗ ಒಬ್ಬ ನಮ್ಮ 3 ಮಂದಿಗೆ ಅನ್ನ ಹಾಕ್ತಿದ್ರು, ಹಿರಿಯ ಮಂದಿಗೆ. ಈಗ ಹಾಕಲ್ಲ. ಈಗ ಅಷ್ಟು ವಯಸ್ಸಾಗ ಮಟ್ಟ ಇರಂಗೂ ಇಲ್ಲ. ಅವಾಗಿರೋರು ಪೂಲ್ ಹಿಡ್ಕೊಂಡು ಓಡಾಡೋಗ ಅಂತ 2-3 ಮನೆಗಳಾಗಿರೋರು. ಈಗ ಯಾರು ಬಾರ? ಹೌದು 60 ವರ್ಷದ ಕಾಲ ಆತ ಕೆಲಸ. ನನ್ನ ಕಾಲು, ನನ್ನ ಕೈ ಅಲ್ಲಿ ದುಬ್ಬಲ ಹೊಡಿತೈತಿ, ಅಲ್ಲಿ ಹೊಡಿತೈತಿ, ಅಲ್ಲಿ ಆಪರೇಷನ್ ಆಗ್ಬೇಕು, ಬರೀ ಈಗ. ಜಮೀನ ಸರಿಯಾಗಿ ಮೈ ಬ್ಯಾಮರ್ ಬರಂಗ್ ದುಡ್ಕಂತ ಇದ್ರೆ ಯಾವ ಕಾಯಿಲೆನೂ ಬರಲ್ಲ, ದುಡಿಯಲ್ಲ. ಈಗೆಲ್ಲ ಜನಕ್ಕೆ ಬಗ್ಗಿ ಬರ ಕಡ್ಬಿಟ್ಟಾವು. ಅದರದ್ದು ಅಜ್ಜಾರೆ, ದೇವ್ರೇನಾದ್ರೂ ನಿಮ್ ಮುಂದೆ ಪ್ರತ್ಯಕ್ಷ ಆಗಿ 3 ವರ ಕೇಳಪ್ಪ ಕೊಡ್ತೀನಿ ಅಂದ್ರೆ ಏನ್ ಕೇಳ್ತೀರಿ? ಕೇಳಕ್ಕಾಗಲ್ಲ. ನಾನು ಏನು ಯಾವ್ದಕ್ಕೂ ಆಸೆ ಮಾಡಿ ಒಟ್ಟು ದುಡ್ಕೊಂಡು ತಿನ್ನಲ್ಲ ಅಟ. ಅದು ಇದು ಇನ್ನೊಬ್ಬ ದುಡಿದಕ್ಕೆ ಆಸೆ ಮಾಡಲ್ಲ ನಾನು. ಅವ್ರಿಗಂತ ಹೆಚ್ಚಿಗೆ ದುಡಿಬೇಕು ಅನ್ನೋದು ಬರೀ ನನಗಿರೋದು. ಅದನ್ನ ಬಿಟ್ಟು ಮತ್ತೆ ಯಾವ ಕೆಲಸನೂ ಇಲ್ಲ. ಒಟ್ಟಲ್ಲಿ ದುಡಿಬೇಕಷ್ಟೇ, ಚೆನ್ನಾಗಿ ದುಡ್ಕೊಂಡಿರ್ಬೇಕಷ್ಟೇ. ದುಡಿಬೇಕು, ಇನ್ನೊಬ್ಬನಿಗೆ ಕೊಡಬೇಕು, ಇಸ್ಕೋಬಾರ್ದು ಕೈ ಒಡ್ಡಿಂದ. ಅಪ್ಪ ಹೇಳಿತ್ತು, ಕೈ ಒಡ್ಡಿ ಇಸ್ಕೊಂಡು ಕಲಿಬಾರ್ದಲ್ಲೇ ಕೊಡೋದು ಕಲಿಕಾನಿ ಅಂತೀವಿ. ಅದನ್ನ ಮಾಡ್ಕೊಂತ ಬಂದ ನಾನು. ಸಿಂಪಲ್ ಆಗಿ ದೇವ್ರ ಸಿಕ್ಕರೆ ಚೆನ್ನಾಗಿ ದುಡಕ್ ಶಕ್ತಿ ಕೊಡು, ಎಲ್ರಿಗೂ ನಾನೇ ಕೊಡ್ತೀನಿ, ನನಗೆ ಯಾರು ಕೊಡೋದ್ ಬೇಡ ಅಂತ. ಅಜ್ಜರ, ನಿಮ್ಮ ತಮ್ಮರು ಸ್ವಾಮಿಗಳಾಗಿದಾರಲ್ರ, ಏನ್ ಓದಿದಾರ್ರಿ ಅವರು? ಅವ್ರು ಹೆಂಗೆ ಸ್ವಾಮಿಗಳಾಗ್ಬೇಕು ಅಂತ ಬಂತ್ರಿ ಅವ್ರಿಗೆ ತಲೆಗೆ? 7ನೇ ಕ್ಲಾಸ್ ಪಾಸ್ ಆದ್ರು. ಅವಾಗಿಂದ 7ನೇ ಕ್ಲಾಸ್ ಪಾಸ್ ಆಗಿಬಿಟ್ಟು ನೌಕರಿ ಸಿಗೋ ಮಾಸ್ತರ್ ನೌಕರಿ. ಬರೀ 7ನೇ ಕ್ಲಾಸಿಗೆ? ಬರೀ 7ನೇ ಕ್ಲಾಸಿಗೆ ಪಾಸ್ ಆದ್ರು. ಆವಾಗ ಹೆಂಗ ಅವ್ರಿಗೇನು ಬಂತು, ಪುಷ್ಟಗಿರಿಯರು, ನಂದಿಗುಡಿಯರು, ಯಾವ ಊರು ಬಂದು 4 ಮಂದಿ ಅದರ ಮಕ್ಕಳು, ಒಬ್ಬರು ನಮ್ಮ ಮಠಕ್ಕೆ ಕೊಡ್ರಿ ಅಂತ ಕೇಳಿದ್ರು. ಅದು ಹತ್ತಿಕಟ್ಟಿ ಮಠಕ್ಕೆ. ಅದು ದೇವನ ಮಠ 2 ತೆಗ್ದೀಗ ನಮ್ಮಪ್ಪ ಕೊಡಲ್ಲ ಅಂತ. ಇವ್ರು ಏನಂದ್ರೆ ಎದ್ದು ನಿಂತ್ಕೊಂಡು ಎಲ್ಲ ಸನ್ಯಾಸಿ ಆಗ್ಬೇಕಂತ ಸ್ವಪ್ನದಾಗ ಹೊಡೆದಾಡ್ತತಿ, ನಾನು ಆಗದ ಸಹಿ ಅಂತ ನಿಂತ್ಕೊಂಡ್ರು. ಆಗದ ಸಹಿ ಅಂದಾಗ ಮತ್ತೆ ಮುಗಿದು ಹೋತು, ನಮ್ದೇನೈತಪ್ಪ ನಮ್ಮಪ್ಪ ಕುಂತ್ಕೊಂತು. ಆವಾಗ ಅದಿದ್ದರು ದುಬ್ಬ ಮತ್ತು ಚಪ್ಪರಿಸಿ ದುಡ್ಡು ಕೇಳಿ ಎಷ್ಟು ಕೇಳ್ತಿ ಅಂದರು. ದುಡ್ಡಿಗೆ ನಮ್ಮ ಮಗನ ಮಾಡಿ ಕೇಳಬರಲ್ಲ, ಆಗ್ಬೇಕು ಅಂತ ಆಸೆ ಆಗಿ ಅವ್ರು ಐತಿ ಅಂದ್ರೆ. ಈಗ ಸತ್ತಾರ ಇಬ್ಬರು ನಮ್ಮ ಕಣ್ಣಿದ್ರಿಗೆನ ಇವತ್ತು ಮತ್ತೆ ನೀನು ಅಷ್ಟು ಗೊತ್ತಿದ್ದು ಮತ್ತೆ ಈಗ ಆಗದ ಸಹಿ ಅಂತೀರ, ಏನಿಲ್ಲ ದುಡ್ಡು ಪಡ್ರೆ ನಿಮಗೆ ಬೇಡ ಅಂದ್ರೆ. ಆಗ ಮತ್ತೊಂದು ತಿಂಗಳು ಪಟ್ಟಾಗ ಬಂದು ಕರ್ಕೊಂಡು ಹೋಗಿ ಮೈಸೂರಿಗೆ ಹೋದಾಗ ಹಾಕಿದ್ರು. ಅದ್ರಾಗ ಹೆಚ್ಚು ನಮ್ಮ ಅಪ್ಪ ನಾನು ಶಾಲೆಗೆ ಓದಿಸ್ಲಿಲ್ಲ. 6 ವರ್ಷ ಇದ್ದಾಗ ದನ ಕಾಯಕ್ಕೆ ಹಚ್ಕೊಂಡ್ರು. ನೀವೇನು ಓದಿರಿ ಅಜ್ಜಾರ? ನೀವ್ ಎಲ್ಲಿವರೆಗೂ ಓದಿರಿ? ಶಾಲೆಗುಡಿ ಮೆಟ್ಲ ಹತ್ತಿಲ್ಲ. ಹೌದಾ? ಬಟ್ ಹಂಗ ಮಗನ ಓದಿಸಿದೆ. ಅದು ಎಷ್ಟು ಮಂದಿ ಇದ್ರು ಯಾರು ಆಗಲ್ಲ. ಹೋದ್ರಪ್ಪ ನೀವು ನಮ್ಮ ಮನೆಗೆ ಒಬ್ಬ, ಈಗ ಅವ್ರಿಬ್ಬರು ಹೊರಗೆ ಹೋದ್ರ, ನಮ್ಮ ಅಣ್ಣ ಹೊರಗೆ, ಇವರು ಹೊರಗೆ ಹೋದ್ರು, ಮನ್ಕಂತ ಬೇಕಲ್ಲ ಒಬ್ಬರು. ಹೋದ್ರಪ್ಪ ಅಲ್ಲಿ ಓದಿಲ್ಲ ಮಗ. ಅಂದ್ರೆ 3 ಜನ ಮಕ್ಕಳು? 3 ಜನ ಮಕ್ಕಳು? 4 ಮಂದಿ. 4 ಜನ. ಓಕೆ. ಚಿಕ್ಕವ ಮಾಲಿಂಗಯ್ಯ ಚಿಕ್ಕವ.
ಮಲ್ಲಯ್ಯ ಬಸಯ್ಯ ಗದ್ದಿಗೆಯ್ಯ. ಮಲ್ಲಯ್ಯ ಬಸಯ್ಯ ಗದ್ಗೆಯ್ಯ. ನಮ್ಮ ಅಣ್ಣನ ತಿಪ್ಪೂರು ಸ್ವಾಮಿಗಳು ಕರ್ಕೊಂಡು ಹೋಗ್ಬಿಟ್ರು. ಬೆಳಗ್ಗೆ ಮೆಣಸಿನ್ಕಾಯಿ ಅಂತ ಎತ್ತಾಕ್ ಬರೋರು. ಬಂದ್ರೆ ನಮ್ಮ ಮನ್ಯಾಗ ಕ್ಯಾಂಪ್ ಅವ್ರದ್ದು. ಅವು ನಮ್ಮನ್ನು ನೋಡಿದಾರಲ್ಲ, ಅದಕ್ಕೆ ನಾವು ಒಬ್ಬರನ್ನ ಕರ್ಕೊಂಡು ಹೋಗಿ ಓದಿಸ್ತೀವಿ ತಿಪ್ಪೂರವ್ರು. ಓದಿಸಿ ಒಂದು 3 ವರ್ಷ ಓದಿಸಿ ಆವಾಗ ನಿಮ್ಮ ಭಾಗದಾಗ ಯಾರು ಇದ್ರೂ ಮುಂಗಯ್ಯ ಬಲೆ ಹಾಕಿ ಕಳಿಸ್ತಾನೆ, ಹಿಡಿದು ಕೇಳೋಂಥ ವಸ್ತು ಬೇಕು ಅಂದರು. ಇಲ್ಲಿ ಹೆಚ್ಚಾಗಿ ಯಾರು ಓದಿಲ್ಲ, ಏನೋ ಮಂತ್ರ ಹೇಳಿದ್ರು ಬಾಡಿ ಚಲೋ ಹೇಳ್ತಾರೆ ಸ್ವಾಮಿಯವ್ರು ಅನ್ನೋದು ಇಷ್ಟ ಗೊತ್ತು. ಒಳಗಡೆ ಅಂತರಂಗೆ ಏನೂ ಗೊತ್ತಿಲ್ಲ ಯಾರಿಗೂ. ಅವರು ತರಕಿದ್ದ ಓದಿಸಿದ್ರು. ಹೌದು ಅಂದ್ರೆ ಅಲ್ಲ ಅಂತ ಸಿದ್ಧ ಮಾಡಬೇಕು, ಅಲ್ಲ ಅಂದ್ರೆ ಹೌದು ಅಂತ ಸಿದ್ಧ ಮಾಡಬೇಕು. ತರಕಿದ್ದೆ ಅಂತದ್ದು ಕಾಶಿ ಒಳಗೆ ಕಲ್ತರು. ಹೀಗೆಲ್ಲ ಆಯ್ತು. ಅವೆಲ್ಲ ನಾವು ಇವರು ಮಕ್ಕಳ ಮೇಲೆ ಆಸೆ ಆದ್ವಿ. ನಮ್ದು ಬರೇ ಕಮ್ಟ, ಬರೇ ಕಮ್ಟು ಮಲ್ಲ. ಈಗಲೂ ಕೆಲಸ ಮಾಡ್ತೀರಾ ನೀವು? ಮಾಡ್ತಾರೆ. ಏನೇನು ಕೆಲಸ ಮಾಡ್ತೀರಿ? ಮತ್ತು ಇದು ಹುಡ್ಕೊಳ್ತಾ ಬರ್ತದೆ, ಸಪ್ಪಿದೆ, ಅದು ಕಾಳದ ಕೊಡುತ್ತದೆ, ಏನು ಒಟ್ಟು ಬದುಕಬೇಕು. ಬಟ್ ನಿಮ್ಮ ನೋಡ್ರಿ 99 ಅಂತ ಅನ್ಸೋದೇ ಇಲ್ಲ. ಒಟ್ಟು ನನಗೆ ಬದುಕಬೇಕು. ಸುಮ್ಮಕ ಬೈತಂಕ ಕುಂದಿರ್ಬೇಕು ಅಂದ್ರೆ ಕುಂದ್ರಕ್ಕಾಗಲ್ಲ. ಯಾವ್ದಾರ ಒಂದು ಕೆಲಸ ಬೇಕು. ನಾನು ಕೆಲಸ ಇರ್ಲೇಬೇಕು. ಅದನ್ನ ಮಾಡಿದ್ರೆ ಇದು ಹಗುರ ಇರ್ತದೆ ಮನುಷ್ಯ, ಆರೋಗ್ಯ ಸರಿ ಇರ್ತದೆ. ಈಗ ಆಡೋರಾಗ ಕುಡ್ಕೊಂಡು ಡಾಕ್ಟರ್ ಅಂತ ಹೋದ್ರ ಇಂಜೆಕ್ಷನ್ ಮಾಡಿದ್ರೆಲ್ಲ ಆಯ್ತು. ಕೈ ಹಿಡ್ಕೊಂಡು ನಿಂತ್ಕೊಂಡ್ರು. ಹೇಳ್ದಂಗೆ ಕೇಳ್ತೇನೆ ಅಂದ್ರೆ ಮತ್ತು ಡಾಕ್ಟರ್ ಅಂತಲ್ಲ ಹೇಳ್ದಂಗೆ ಕೇಳಲೇಬೇಕಲ್ಲ. ಮುಂದೆ ಕೇಳ್ತಾರೆ ಅಂತ. ಯಾಕಂದ್ರೆ ಆರೋಗ್ಯ ಚಲೋ ಐತೆ. ಯಾವುದೋ ಒಂದು ಬಲ್ ಕಡಿದ್ರೂ ಆಗ ಮಟ್ಟ ಬಿಡೋಲ್ಲ. ನೀವು ಮಾಡ್ತೀರಿ, ಆವತ್ತು ಮಾಡಿರಿ, ಇವತ್ತು ಮಾಡ್ತೀರಿ, ಮುಂದೆ ದಮ್ ಬರ್ತೈತಿ. ದಮ್ ಬಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾಳೆ ಮಾಡ್ಬೇಕು ಅಂತ ಅರ್ಧ ಮಾಡಿ ಬಿಡ್ರಿ ಅಲ್ಲಿಗೆ. ಬರೇ ಒಣಗ್ತೈತಿ. ಒಳಗೆ ಒಣಕಂತ ಬಂದಾಗ ಏನಕ್ಕೈತೆ ಅಗ್ನಿ ಸುಸ್ತು ಹಾಕ್ಯಂತ ಬರ್ತೈತಿ ಅಂತ ಹೇಳಿದರು. ಬರೀ ಕೈ ಹಿಡ್ಕೊಂಡು ನಿಂತ್ಕೊಂಡರು. ಮಾಡೋಲ್ರಿ ನಾ ಬದುಕಾಗಲಿ ಅಂದ್ರೂ ಕೇಳೋದು. ಇಲ್ಲಿ ಹೇಳ್ತೈತಿ ಅನ್ನೋರು ಅವ್ರ ಕೈ. ಹಂಗೆ ಲಾಡಿ ಪರಿಚಯ ಮಾಡೋರು ಇರ್ತಾರೆ ಜನ. ನನಗೆ ಒಟ್ಟ ಬದುಕಬೇಕು. ಸುಮ್ಮ ಕುಂದಿರ್ಬೇಕು ಅಂದ್ರೆ ಆಗಲ್ಲ ಬಿಡ್ರಿ. ಸೊ ಇವಾಗ್ಲೂ ಚಟುವಟಿಕೆಯಿಂದ ಎಲ್ಲ ಕೆಲಸ ಮಾಡ್ತೀರಿ. ರೊಟ್ಟಿ ಎಲ್ಲ ತಿಂತೀರಾ ಇವಾಗ್ಲೂ? ರೊಟ್ಟಿ ತಿಂತೀರಾ? ರೊಟ್ಟಿ ತಿಂತ ಈ ಬಟ್ಟಿಲಿ ಅಟ್ಟಿ ತಂದು ಪುಡಿ ಮಾಡ್ಕೊಂಡು. ಈಗ ಉದುರುಗಳ ಪಲ್ಯವು ತರಕಾರಿ ಪಲ್ಯ ಆದ್ರೆ ಅವು ರೊಟ್ಟಿ ಹೋಗಲ್ಲ. ನಮಗೆ ಚಳ್ಳಂತ ಆಗ್ಬೇಕು. ಹಾಕಿ ಆದ್ರೆ ನಡಿಗೈತಿ. ಏನೇನು ಊಟ ಮಾಡ್ತೀರಿ ನೀವು? ರೊಟ್ಟಿ, ಅನ್ನ. ಓಕೆ. ಹಲ್ಲಿದಾವ್ರ ಜರ? ಏನ್ ತಪ್ಪತ್ರಿ. ಹಲ್ಲು ತಗಾಡ 20 ವರ್ಷ ಆಯ್ತು. ಅಲ್ಲಿ ಹಾಕ್ಸ ಅಂದ್ರೆ ಹಾಕ್ಸೋಣಲ್ಲ ಅಂತಲ್ಲ. ಹಲ್ಲಿಲ್ಲ ಇವಾಗ? ಹಂಗೆ ಕಚ್ಚುತ್ತೀರಿ? ಹಂಗ ನಡೀತದೆ. ಹಸು ಗಟ್ಟಿ ಆಗ್ಬಿಡ್ತಾವ. ಓ, ಅಂದ್ರೆ ಹೊಸಡಲ್ಲೇ ಇಲ್ಲ. ಕಾಳು ಕಡಿ ಒಂದ್ ಬಿಟ್ಟು ಉಳಿಕೆ ಪದಾರ್ಥ ಎಲ್ಲರೂ ಊಟ ಮಾಡ್ತಾನೆ. ಏನ್ ತೊಂದರೆ ಇಲ್ಲ. ನಮಗೆ ಗಟ್ಟಿ ಇದ್ದಷ್ಟ ಪಾಡ ಊಟಕ್ಕೆ. ತೆಳ್ಳಂದು ಪಳ್ಳಂದು ಅಂತಾರೆ, ಅದನ್ನ ಗಿಡಿಸಲ್ಲ. ಗಟ್ಟಿರ್ಬೇಕು ಊಟ. ಮಂದಿ ಮಂಡಕ್ಕಿ ಕೊಡ್ಬೇಕಾರ ಅಲ್ಲಿ ಬರ್ತಾವನ ಅಂತಾರೆ. ಏನಾಗಲ್ಲ ಬರ್ತಾವಂತ ಅದು ತೋರಿಸ್ಕೊಡ್ತಾರೆ. ಏನು ಪಚನ ಆಗಲ್ಲ ಈಗ ಊಟ. ಅದಕ್ಕೆ ಸ್ವಲ್ಪ ಊಟ ಮಾಡ್ತಾನೆ. ಕರೆಕ್ಟ್. ಜೀರ್ಣ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ನನಗೆ ತ್ರಾಸ ಆಗತ್ತೆ. ಸ್ವಲ್ಪ ಮಾಡಿಬಿಟ್ರೆ ಇನ್ನೊಂದು ಇಟ್ಟು ಉಣ್ತಾನಪ್ಪ ಅಂದ್ರೆ ಒಳ್ಳೆ ಹಾರ ಇರ್ತಾನೆ. ಅವೊಂದು ಸ್ವಲ್ಪ ಹೆಚ್ಚಿಗೆ ಆಯ್ತು ಅಂದ್ರೆ 2 ತುತ್ತು ಹೆಚ್ಚಿಗೆ ಆದ್ರೆ ತಾರ್ಸಕ್ಕಾಗಲ್ಲ. ಒಂದು ರೊಟ್ಟಿ ಒಂದೊಂದು ದಿವಸ ತಿಂತಾನೆ. ಒಂದು ದಿವಸ ಮಧ್ಯಾಹ್ನ ಮುಂಜಾನೆ 8ಕ್ಕೆ ಒಂದು ರೊಟ್ಟಿ ತಿಂದ್ರೆ ಮಧ್ಯಾಹ್ನ 1 ಗಂಟೆಗೆ ಊಟ, ಅನ್ನ. ಮತ್ತೆ ರಾತ್ರಿ ಎಷ್ಟು ಗಂಟೆ ಊಟ? ರಾತ್ರಿ 9 ಗಂಟೆ. ಆಮೇಲೆ ನಿದ್ದೆ ಮಾಡ್ಬಿಡು. ರಾತ್ರಿ 9, ಮುಂಜಾನೆ 8, ಮಧ್ಯಾಹ್ನ 1 ಊಟ ಕಾಯಮ. ಅದೇನೋ ಬದುಕಿದ್ರೆ ಬಿಟ್ಟು ಬರ್ತಾನೆ ಉಣ್ಣಾಕ. ಜಾಗ ಹಿಡಿಬಲ್ಲ ಬದುಕ. ಉಂಡನೇ ಬಡಗೊಂದಿಟ್ಟು ತ್ರಾಸ ಆರಾಮ್ ತಗೋಬೇಕು ಅಂತ ಹಂಗೇನಿಲ್ಲ. ಹಾಗಾಗಿ ಕೆಲಸ ಮಾಡ್ತಾನೆ. ಬೇರೆಯವ್ರ ತರ ಉಂಡು ಆರಾಮ ಮಲ್ಲಿಗೆ ಹೋಗೋಣ ಆತರ ಏನಿಲ್ಲ. ಊಟ ಮಾಡಿ ಸೀದಾ ಕೆಲ್ಸಕ್ಕೆ ಹೋಗೋದು ಅಜ್ಜರು. 50-60 ವರ್ಷ ಮಕ್ಕಂತ ಉಂಡು ಪಚ್ಚಣವಾಗಲ್ಲ. ಬರೀ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಊಟ ಪಚ್ಚಣ ಆಗತ್ತದ. ಕರೆಕ್ಟ್. ಮನುಷ್ಯ ಹೌದು. ದಮ್ಮು ಪಮ್ಮು ಎಲ್ಲ ನಾಶ ಆಗಿ ಹೋಗತ್ತೆ. ಕರೆಕ್ಟ್. ಈಗ ಹೊಟ್ಟೆ ಬರ್ತಾವು,
ಹೊಟ್ಟೆ ಬಂದ್ಬಿಟ್ಟು ದಮ್ ಬರ್ತೈತಿ, ಹ್ಮ್. ಶಕ್ತಿ ಕಡಿಮೆ ಆಗ್ತಾ ಬರ್ತೈತಿ. ಈಗ ನೀವು ಆರೋಗ್ಯ ಅದು ಆರಾಮ್ ಬಂದಿಲ್ಲ ಇನ್ನು. ಚೂರ್ ಐತ್ರಿ, ಚೂರ್ ಇದೆ. ಯಾಕ ಕೂರ್ತೀವಲ್ಲ ಜಾಸ್ತಿ, ಹಂಗೆ ಸ್ವಲ್ಪ ಇದೆ. ಅದು ಓಡಾಡಿ ಈಗ ನಿಮ್ಮ ನೋಡಿ ಕೆಲವು ಕಲಿಬೇಕು. ಅನ್ನದಿಂದಾನೆ ಕೆಲವು ಬದ್ದು ಬರ್ತಾವು. ಹ್ಮ್ ರಾತ್ರಿ ರೊಟ್ಟಿ ತಿಂತಾರ, ಬರೀ ಅನ್ನ ಉಣ್ಣಲ್ಲ. ಎಲ್ಲ ನಾನು ಅನ್ಮೇಲೆ ಇರ್ತಾವ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ನೀವು? ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ನಾನು 5 ಗಂಟೆ. 5 ಗಂಟೆಗೆ. ರಾತ್ರಿ ಮಲ್ಗೋದು 9. 9. ಫುಲ್ ಇಡೀ ದಿನ ಆಕ್ಟಿವ್. 3 ಗಂಟೆ ಕೆಸರು ಹಾಕತ್ತಿ. ಹ್ಮ್ ಹೇಳೋದು 5ಕ್ಕೆ ಹ್ಮ್ ಕೆಸರ 3 ಗಂಟೆ ಕೆಸರು ಆಗಿಬಿಡ್ತೈತಿ. ಎದ್ದು ಅವ ಕಸನ ಕಡ್ಡಿ ಅವ ಇವ ದನನ ಕರ ಹುಲ್ಲಕ್ಕವ ಒಟ್ಟು ಕೆಲಸ ಬೇಕು. ಎದ್ದು ಸುಮ್ಮ ಕುಂದ್ರಲ್ಲ, ಬದುಕಬೇಕು. ಈಗ ನಿಮ್ಮ ತಮ್ಮರು ಸ್ವಾಮಿಗಳಾದ್ರಲ್ಲ, ನಿಮಗೆ ಆಗ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಜ್ಜರ? ಎಲ್ಲ ನಿಮ್ಗೆ ಇದು ಜವಾಬ್ದಾರಿನೇ ಇಷ್ಟ ಆಯ್ತು ಮನೆದು? ಅಲ್ಲ ಅವ್ರ ಮನೆ. ಇಷ್ಟ, ಅವ್ರು ಆಗ್ಬೇಕು ಅಂದ್ರು ಹೋದ್ರು. ಹ್ಮ್ ಮತ್ತು ಅವರು ಓದ್ಬೇಕು ಅಂದ್ರು ಜ್ಯೋತಿಷದಾಗ, ಮತ್ತು ಅವ್ರು ಕರ್ಕೊಂಡು ಹೋದ್ರು. ಅವ್ರವ್ರ ಪಾಡಿಗೆ ಅವ್ರು ಹೋದ್ರು. ಹ್ಮ್ ಆ ಚಿಕ್ಕವನು ನಾನು ಕಂಪ ಮಾಡ್ತಿದ್ವಿ ನಮ್ಮಪ್ಪನ. ಹ್ಮ್ ಹ್ಮ್ ಅವ್ರು ಕೆಲವು ದಿವಸ ಲಗ್ನ ಬಿಟ್ಟರೆ ನಾವು ಬೇರೆ ಅದ. ಹ್ಮ್ ಸ್ವಯಂವರ ನಾನು ಒಬ್ಬಳೆ ಎಷ್ಟೋ ಓದಿಸಿದ್ರು, 3 ಓದಿಸಿದ್ರು ನನಗೆ ಆಸರೆ ಯಾರೂ ಆಗಲಿಲ್ಲ. ಹ್ಮ್ ಅಣ್ಣ ತಮ್ಮಗಳು ಅದಕ್ಕೆ ಮಗನವರ ಓದಿಸೋಣ ಅಂತೇಳಿ ಹ್ಮ್ 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 ಏನೇ ಕಷ್ಟ ಬಂದ್ರು ಮಗನ ಓದಿಸಿದ್ವಿ. 3 ವರ್ಷ ದಿಲ್ಲಿ ಒಳಗಿದ್ದ, ಹ್ಮ್ 1 ವರ್ಷ ಲುಧಿಯಾನ ಇದ್ದ, ಹ್ಮ್ ಹ್ಮ್ ಎಲ್ಲ ಓದಿದ. ಹ್ಮ್ ಹ್ಮ್ ಅವನು ನಬಾರ್ಡ್ ಬ್ಯಾಂಕಿಗೆ ಹಾಕೊಂಡ್ಬಿಟ್ಟೆ ನಾನು ಹ್ಮ್ ಬಾಂಬೆದಾಗ. ಯಾವ್ಯಾವ ದೇಶಕ್ಕೆ ಹೋಗಿ ಬಂದ್ರಿ? ಭಾಳ ಕಡೆ ತಿರುಗಿದ್ದವು. ನಾನ್ ವೆಜ್ ಮಾಂಸ ಎಲ್ಲ ತಿಂತೀರಾ? ಮಾಂಸಾಹಾರಿ ಇಲ್ಲ ಮತ್ತೆ ಹೊರದೇಶಕ್ಕೆ ಊಟ ಏನ್ ಮಾಡ್ತಾ ಇದ್ರಿ ಹೊರದೇಶಕ್ಕೆ ಹೋದಾಗ? ಅವರು ಮಾಂಸಾಹಾರಿ ಐತಂದ್ರೆ ನಮಗೆ ಊಟ ಹೊಡೆದ್ಬಿಟ್ರೆ. ಹ್ಮ್. ಹಾಂ, ನಮ್ಗೇನಿಲ್ಲ, ಎಲ್ಲಿ ಹೋದ್ರು ಅನ್ನ. ರೊಟ್ಟಿ ಕೆಲವು ಕಡೆಗೆ ದೇಶ ರೊಟ್ಟಿ ರೊಟ್ಟಿ ಇರಲ್ಲ. ಹ್ಮ್ ಅಲ್ಲಿ ಹೋಟ್ಲುಗಳಿಗೆ ಕರ್ಕೊಂಡು ಹೋದ್ರೆ ಏನೇನೋ ಕೊಡ್ತಾರೆ. ಆ ಹೋಟ್ಲು ಊಟನೂ ನನಗೆ ಹಿಡಿಸೋದಿಲ್ಲ. ಇವಾಗ ಮಗನ ಲಗ್ನ ಆಗಿ ಸಸಿ ಬಂದ್ಬಿಟ್ಲ. ಹ್ಮ್ ಮತ್ತು ಎಲ್ಲಿಗೆ ನಮಗೆ ಟೂರಿಗೆ ಪ್ರವಾಸಕ್ಕೆ ನಾನು ನನ್ನ ಹೆಂಡತಿ, ಅವರು ಅವ್ನ ಹೆಂಡತಿ ಹೋಗೋದಿಲ್ಲ. ಅವ್ರಿಗೆ ಬೇಕಾಗಿರ್ತಾರವರು. ನಾವು ಹೋಟ್ಲಿಗೆ ಊಟ ಅಂದ್ರೆ ನಾವು ಅಲ್ಲಿನಪ್ಪ ಉಣ್ಣಾಕಂತಿದ್ದೆ. ಹ್ಮ್ ಉಣ್ಣಾಕಂತ ಹಣ್ಣು ಅವ ಇವ ತಂದು ಕೊಡವ. ಅದೇನು 300 ರೂಪಾಯಿ ಇನ್ನೂ ಏನೋ ಅಂದೆ. ಇಲ್ಲ ಹಡಗದಾಗ ಹೋಗ್ಬಿಡ್ರಿ ಅಂದ. ಹಾ. ಹಡಗ ಅಂದ್ರೆ ಅದು ಹೆಂಗಿರ್ತೈತಿ ಅಂತ ತೋರಿಸ್ತಾನೆ ನಾನು. ಅದ್ರಾಗ ಕಳಿಸ್ತಾನೆ ಮಡ್ರಾಸ್ನಲ್ಲಿರೋದು ಟ್ರೈನ್ನ ಬೆಂಗಳೂರಿಗೆ ಹೋಗು ಅಂತ ಕಳಿಸಿದ್ರು. ಹ್ಮ್ ಹ್ಮ್ 5ನೇ ಅಂತಸ್ತು ಹಡಗದಾಗ ಕುಂತಿದ್ವಿ. ಹ್ಮ್ 5ನೇ ಅಂತಸ್ತು. ಏನ್ ಮಾಡ್ತಿದ್ರಲ್ಲ ಹಡಗಲ್ಲಿ? 3 ಹಗಲು 3 ರಾತ್ರಿ ಹಡಗದಾಗ ಮಕ್ಕಳೋದು ನೀರಲ್ಲ ಒಟ್ಟು ಪೂರ್ತಿ. ಬೇರೆ ಊಟಾಗ ಅವರು ಇನ್ನೊಂದು ಏನೂ ಕಾಣಂಗಲ್ಲ. 3 ಹಗಲು 3 ರಾತ್ರಿ ಅವ್ರು ಹಂಗೆ ಕುಂತಲ್ಲೇ ಕುಂದ್ರಲ್ಲ. ಊಟ ಟೈಮ್ಕ ಆ ಬೆಲ್ ಹೊಡೆದು ಹರ್ನ ಹಾಕಾರ ಅದು ಗೊತ್ತು. ಚಾ ಟೈಮ್ಗೆ ನನಗೆ ಈ ಮೇನದ ವಾಸನೆ ಹಡಗದಾಗ ಜಾಸ್ತಿ ಅಂತೇಳಿ ಹಣ್ಣು ಹಂಪ್ಲ ಬೆಡ್ಡು ಆವ ಇವ ಆಗಷ್ಟು ನನಗೆ ಮಗ ಸಪ್ಲೈ ಮಾಡಿ ಹ್ಮ್ 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 ಎಲ್ಲ ಕಚ್ಚ ಕೊಟ್ಬಿಟ್ಟು. ಹ್ಮ್ ಇನ್ನೊಬ್ಬ ಕರ್ಕೊಂಬಂದದ್ದು ನನ್ನ ಕಳ್ಸಕ್ಕೆ ಬೆಂಗಳೂರಿಗೆ. ಎಲ್ಲರನ್ನೂ ಹೊಡಿ ಅವ. ನಮ್ಮನ್ನ 5ನೇ ಅಂತಸ್ತಾಗ ಹಾಕಿದ್ರೆ ಮ್ಯಾಗ. ಅವೆಲ್ಲ 3ನೇ ಅಂತಸ್ತಾಗ 500 600. ನಮ್ದು 1500 ರೂಪಾಯಿ ಮ್ಯಾಲ 5ನೇ ಅಂತಸ್ತಾಗ. ಅಲ್ಲಿ ಹಚ್ಚಿ ಬರ್ಬೇಕು ಚೆಕ್ ಮಾಡಿಬಿಟ್ರೆ ಇಳಿಯೋ ಮಟ್ಟನೂ ಏನಿಲ್ಲ. ನಮ್ಗೆ ಏನೇನು ಬೇಕು ಊಟದ ಟೈಮ್ಗೆ ಅವು ಮತ್ತು ಚಲೋ ನೀರು ಬಾಟ್ಲಿಗಳು ಅವನ್ನೆಲ್ಲ ತಂದು ಕೊಡೋದು. ನಮ್ಮ ರೂಮ್ ಕಸ ಹೊಡೆಯೋದು ಅವರೆಲ್ಲ ಮಾಡೋರು ಹಡಗದಾಗ. ಭಾರಿ ಚಲೋ ಇಟ್ಕೊಂಡಿದ್ರು ಹಡಗದಾಗ. ಬೇಕಾದಾಗ ಅಲ್ಲಿ ನೋಡ್ಬೋದು ರಾವ್ಗನ್ನಡಿ ನಮಗೆ ಬಡ್ಲೆಲ್ಲ ಇರ್ತೈತಿ. ದೊಡ್ಡ ಹಡಗ ಹೆಲಿಕಾಪ್ಟರ್ ಇರ್ಬೇಕು. ಏನಾರ ಗಲಾಟೆ ಆದ್ರೆ ಆ ಮ್ಯಾಗ್ ಬಂದು ಇಳಿಸ್ತಾನೆ ನೋಡ್ರಿ ಅದ್ರ ಹೌದೌದು, ಅಲ್ಲೇ ಲ್ಯಾಂಡಿಂಗ್ ಎಲ್ಲ ಇರುತ್ತೆ ಮೇಲೆ. ಮಾಡಿ ಸ್ವಲ್ಪ ಮಾಡಿ ನೋಡ್ಕೊಂಡು ಎಲ್ಲೆಲ್ಲಿ ಬೇಕು ಅಲ್ಲಿ ಲೊಕ್ಕನಕ್ಕೆ ಹೋದ್ವಿ. ಆ ವಿಮಾನ ಯುದ್ಧ ಮಾಡೋ ಆ ವಿಮಾನ ಇದ್ವು ಅಲ್ಲೇ, ಅವು ನೋಡಿದ್ವಿ. ಯುದ್ಧ ಮಾಡೋ ವಿಮಾನ, ಯುದ್ಧ ಮಾಡೋ ವಿಮಾನಗಳು. ಗುಂಡು ಹಾಕೋದು ಹಿಂಗೆ ಅಂದ್ಬಿಟ್ರೆ ಅದು ದಪ್ಪನ ಬಂದು ಮುಚ್ಕೊಂಡ್ಬಿಡ್ಬೋದು. ಆ ಹೊರಗಿದ್ದರೆ ಏನು ಹಾಕಿದ್ರೆ ಮುಟ್ಟಲ್ಲ ಅವ್ರಿಗೆ ಉಕ್ಕು. ಈಗ ನೀವು ಮಗ ಮೊಮ್ಮಗ ಅಥವಾ ಮೊಮ್ಮಗಳು ಮರಿಮಕ್ಳದಾರ ನಿಮ್ಗೆ? ಅಲ್ಲ, ನಾನು ನಮಗ ಅವ್ರಿಲ್ಲ, ನಿಮಗೆ ನಮಗೆ ಮರಿಮಕ್ಳು ಅದಾರಲ್ಲ. ಈಗ ನೀವು ಮಗ ಅಲ್ರ ಅಜ್ಜಿಗೆ? ನೀವು ಮೊಮ್ಮಗಾರ? ಮರಿಮಗ, ಮಗನ ಹೊಟ್ಟ ಮೊಮ್ಮಗ, ಮೊಮ್ಮಗನ ಹೊಟ್ಟ ಮರಿಮಗ.
ಅಂದ್ರೆ 1, 2, 3 ತಲೆಮಾರು ನೋಡ್ಬಿಟ್ರೆ ನೀವು ಇವಾಗ್ಲೇ. ಸೂಪರ್. ಅಜ್ಜಿ. ಹಾ ಹಾ ಹಾ. ತೀರ್ಕೊಂಡು ಅದ 4-5 ವರ್ಷ ಆಯ್ತು. 4-5 ವರ್ಷ. ಅಂದ್ರೆ ಅಮ್ಮನಿಗೆ ಎಷ್ಟಿತ್ರಿ ವಯಸ್ಸು ಅವಾಗ? ಒಂದು 70-75 2 ಚೀಲ ಭತ್ತ ಹೆರ್ಕೊಂಡು ಹೋದ್ರೆ ₹4 ಕೊಡೋರು ತಿರುವಳಿಗೆ. 7 ಚೀಲ ಹೆರ್ಕೊಂಡ್ರೆ ಹಾಸನಾಗ ₹8 ಕೊಡೋರು. ತಿರುವಳಿ ಮಲ್ಲಿ ₹1 ಒಂದ್ ಚೀಲ. ₹1. ಇಲ್ಲಿ ಹೋದ್ರೆ 8 ಆಣೆಗೆ ಒಂದ್ ಚೀಲ ಹೆರ್ಕೊಂಡು ಹೋಗಿ ಅಲ್ಲಿ ಹಾಕ್ಬೇಕು ಮಿಲ್ಲಿಗೆ. 9 ವರ್ಷ ಬಡಿಗೆ ಹೊಡೆದು ಮಗ್ಗ ರೊಕ್ಕ ಕೊಡ್ಬೇಕು. ಆಮೇಲೆ ಸ್ಕಾಲರ್ಶಿಪ್ ಇತ್ಲಾಗ ಬರೋಕೆ ಹಿಡಿಯಿತು ಮುಂಚೆ. ಜಿಲ್ಲೆ 3 ವರ್ಷ ಹೋಗ್ಬೇಕಾದ್ರೆ ಖರ್ಚು ಏಟು ಹೌದು. ಅವ್ರಿಗೆಲ್ಲ ನೌಕರಿ ಅಲ್ಲೇ ಆಯ್ತು. ಬೆಲ್ಲಿ ಒಳಗೆ ಪ್ಲೇಸ್ ಡಿಗ್ರಿ 15 ಹುಡುಗರು ನಿಂತಿದ್ರಂತ. ರಾಜೀವ್ ಗಾಂಧಿ ಅಷ್ಟು ನೋಡ್ಕ ಅಂತ ಬಂದಂತ. ನೋಡ್ಕೊಂಡ ಕುಮ್ಮೂರು ಯಾರು ಎದ್ದು ಬರ್ರಿ ಅಂದ್ರಂತ. ಎದ್ದು ಅಂತ ಅಲ್ಲಿ ಎದುರಿಸ್ಕೊಂಡು ಫೋಟೋನ ಡಾಕ್ಟರ್ ಕುಮ್ಮೂರು ಅಂತ ಹೇಳ್ಬಿಟ್ರು. ರಾಜೀವ್ ಗಾಂಧಿ ಓದಿದ್ರು. ಒಕ್ಕಲ್ತನದಾಗನು ಮಾರ್ಕಸು ಧಾರವಾಡ ಅಗ್ರಿಕಲ್ಚರ್ ಕಾಲೇಜ್ ಅಲ್ಲಿ 5 ಗುಂಟೆ ಜಮೀನು ಕೊಡೋರು. ಇದ್ದದ್ರೊಳಗನು ಮಾರ್ಕಸ್ 100 ಯಾವಾಗಲೂ 5ನೇ ಕ್ಲಾಸ್ನಿಂದ ಆಡಿದ್ 100. ಹಬ್ಬ. ಹಿಂಗಾಗಿ ಸ್ಕಾಲರ್ಶಿಪ್ ಭಾಳ ಬರೋಕೆ ಹಿಡಿತು. ಇತ್ಲಾಗ ಪೇಜುಳಿ ಲೋಕನಾಗ ಇದಕ್ಕೆ ಹಾಕಿ ನದಿಯಾನ ಹಾಕಿದ್ರು. 3 ಹುಡುಗರನ್ನ ಆರಿಸಿದ್ರಂತ. ಅಲ್ಲಿ ಹೋಗಕ್ಕೆ ಕೆಲವರು ಇಲ್ಲ, ಅಲ್ಲಿಗೆ ಹೋದ್ರೆ ಸತ್ತೋಗಿದ್ದಾರೆ ಹುಡುಗರು, ಭಾರಿ ಶೀತ ಹಂಗ ಹಿಂಗ ಅಂದ್ರಂತ. ಇಲ್ಲಿ ಬಂದು ಇಲ್ಲಪ್ಪ 3 ಹುಡುಗರನ್ನ ಆರಿಸ್ಯಾರ, ಅವ್ರಿಬ್ರು ಒಳ್ಳೆ ಅಂತಾರ, ಮತ್ತು ಸತ್ತನ ಅಲ್ಲೇ ಸಾಯ್ಬೇಕು ನಾವು ಹೋಗೋದು ಸಹಿ ಅಂತ ನಿಂತ್ಕೊಂಡು ಒಂದು ₹1500 ರೊಕ್ಕ ಕೊಟ್ಟೆ ಹೋದ. 15 ದಿವ್ಸಕ್ಕೆ ಬರ್ತಪ್ಪ ಹಾಕಿದ. ತಿಮ್ಮಾಪುರ ಹಂಗದನಪ್ಪ ನಾನು ಅಂದ. ಅವರು ಹೆದರಿದ್ರು, ನಾ ಹೆದರ್ಲಿಲ್ಲ. ಇದ್ದೇ ಚಲೋ ಇರೋದಕ್ಕೆ ಈಗ ಗೌರ್ಮೆಂಟ್ ನಮ್ಮನ್ನು ಕಳಿಸೈತಿ, ಸಾಯಕ್ಕೆ ಕಳಿಸ್ತಾರ ಅಲ್ಲಿಗೆ. ಇಲ್ಲ ಜೀವನಕ್ಕೆ ಹೆದರಿ ನಾ ಹೆದರ್ಲಿಲ್ಲ. ಸತ್ರಲ್ಲೇ ಸಾಯನು ತಗೋಲಿಲ್ಲ. ಅದು ತಿರುಗಿ ಬರೋ ಮುಂದೆ ಎಂಟ್ರಿ ಹಾಕ್ಯಂತ ಬಂದು ಅಂತ ಬಂದು ಮನೆಗೆ ಬಂದು 3 ದಿವಸದಾಗ ನಾ ಎಂಟ್ರಿ 2 ನೌಕರಿ ಬಿಡ್ತು. ನಾ ನೌಕರಿ ಮಾಡೋದು, ನಾನು ದೊಡ್ಡ ಗುರಿ ಇಟ್ಕೊಂಡ್ಬನಿ. ನಾ ಈಗ ನೌಕರಿ ಮಾಡೋದು 1 ತಿಂಗಳ ಧಾರವಾಡ ಹುಡುಗರಿ ಪಾಠ ಗೀಟ ಹೇಳಿ ಮತ್ತು ಅರ್ಧ ಸೀಟು ಡೆಲ್ಲಿ ಒಳಗೆ ಸಿಗುತ್ತೆ. 3 ವರ್ಷ 1 ವರ್ಷ ಹೆಚ್ಚಿಗೆ ಅಲ್ಲಿ ಕರ್ನಾಟಕ ಹಾಸ್ಟೆಲ್ ಚೇರ್ಮನ್ ಆದ್ನಂತ ದಿಲ್ಲಿ ಒಳಗನ. ಹಂಗ ಬಟ್ ದೇವ್ರು ಹೆಚ್ಕೊಂಡು ಹೊರ್ತಾವನ್ನ. ಮತ್ತೆ ಹೆಚ್ಕೊಂಡಕ ಇವೆಲ್ಲ ಕಾಣ್ಬೇಕು ನಾವು. ಹೌದು. ಮಗ ಓದ್ಲಿದ್ರೆ ಏನ್ ಮಾಡ್ಬೇಕು? ಮಕ್ಕಳು ಈಗ ನಾವು ದುಡ್ಡು ಕೊಟ್ಟು ಕಳಿಸ್ತೇವೆ, ಅವ್ರು ಏನ್ ಮಾಡ್ತಾನೆ ಗೊತ್ತೈತೆ ಸಿಟಿ ಒಳಗೆ. ಕರೆಕ್ಟ್. ಈಗಂತೂ ಮಕ್ಕಳು ಓದೋದು ಬಿಟ್ರೆ ಹೆಣ್ಮಕ್ಳು ಓದ್ತಾರ, ಗಂಡು ಮಕ್ಕಳು ಓದೋದು ಕಡಿಮೆ ಈಗ. PH ಒಳಗಿದ್ರೆ ಧಾರವಾಡ ಜಿಲ್ಲೆದಾಗ ಅವತ್ತಿನ ಕಾಲಕ್ಕೆ PH ಅಗ್ರಿ ಆದವ್ರು ಯಾರು ಇದ್ದಿಲ್ಲ ಅಂತ, ರಬ್ಬರ್ ಅಂತ ಹಿಸ್ಟ್ರಿ ಮಾಡ್ಕೊಂಡು ಹೋದ್ರು. ಇವಾಗೆಲ್ಲ ಅವ್ರು ಬೆಂಗಳೂರಲ್ಲೇ ಸೆಟ್ಲ್ ಆಗಿದಾರ? ಬೆಂಗಳೂರಿಗೆ. ನೀವು ಮದುವೆ ಆದ್ಮೇಲೆ ಅಮ್ಮಗೂ ನಿಮ್ಗೆ ಜಗಳ ಆಗಿತ್ರ? ಅಮ್ಮಗೂ ನಿಮ್ಗೂ ಜಗಳ ಆಗಿತ್ತ? ಅಜ್ಜಿಗೂ ನಿಮ್ಗೂ? ಬೆಂಗಳೂರಿಗೆ ಸೊಸಿಗೆ ಅಂತೇಳಿ ನಿಮಗೆ ಅಜ್ಜಿಗೆ ಗಂಡ ಹೆಂಡತಿಗೆ ಜಗಳ? ಗಂಡ ಹೆಂಡತಿ ಜಗಳ ಇರವ. ಹೆಂಗೆ ಸರಿ ಮಾಡ್ಕೊಂತಿದ್ರಿ ಜಗಳ ಆದ್ಮೇಲೆ? ಸರಿ ಮಾಡ್ಕೊಂಡ್ರೆ ಒಬ್ಬರಲ್ಲಿ ಸೋತು ಸರಿ ಹೋಗತ್ತು, ಸೋಲ್ಬೇಕು. ಮತ್ತು ಇಬ್ರು ಹಾಕಿಡೋದ್ರು ಮತ್ತು ಮಂಚನ 2 ಹಾಕಾವು. ಗಂಡ ಹೆಂಡತಿನೇ ಬೇರೆ ಆಗ್ಬೇಕು. ಸೋಲ್ಬೇಕು. ಒಬ್ಬರು ಸೋತಾಗನ ಅವ್ರು ಮಂಚಾನ ಹೋಗಲ್ಲ. ಜಗಳ ಇರವ ಅವು ಗಂಡ ಹೆಂಡತಿ ಮಾಡ್ಕೊಂಡಾಗ ಸೂತ್ರ ಹೋಗೋದು ಅನ್ನಂಗಲ್ಲ. ಜಗಳ ಈಟ್ಕೋ ಆಟ್ಕೋ ಬರ್ತಾವ, ಹೊಂದಿಗೆ ಹೋಗು. ಏನ್ರಿ ಯಾವ್ದಾರ ನೆನಪೈತ್ರ? ಯಾವ್ದಾದ್ರು ಜಗಳ ಮಾಡಿದ್ ಇಬ್ರಿಗೂ? ನೀವಿಬ್ರು ಯಾವ್ದಾದ್ರು ಜಗಳ ಮಾಡಿದ ಘಟನೆ ನೆನಪೈತಾ? ಏನ್ ಜಗಳ ಕುಂತ್ರು ಬರ್ತಾವು, ನಿಂತ್ರು ಬರ್ತಾವು. ಯಾವ್ದಕ್ ಜಗಳ? ನೀಡ್ಲಿದ್ರೆ ಬರ್ತಾವು, ಹೇಳಿದ್ರೆ ಬರ್ತಾವು. ಆ ಜಗಳ ಚಿಕ್ಕಪುಟ್ಟ ಅಷ್ಟೇ. ಆ ಜಗಳ ತಗೊಂಡ. ನಿಮ್ ಮದ್ವೆ ಎಷ್ಟು ದಿನ ಮಾಡಿದ್ರಿ? ನಿಮ್ಮ ಮದ್ವೆ ಎಲ್ಲ ಕಾರ್ಯಕ್ರಮಗಳ ಅರೇಂಜ್ಮೆಂಟ್, ಮದುವೆ ಆಗೋದು ಎಲ್ಲ ಎಷ್ಟು ದಿವಸ ಆಗಿತ್ರಿ ಮದ್ವೆ? ಯಾಕಂದ್ರೆ ಇವಾಗೆಲ್ಲ ಬೆಂಗಳೂರ 1 ದಿವಸ ಮದ್ವಿ. ಬೆಂಗಳೂರಾಗ ನಮ್ದು ಹೆಣ್ಣಿನ ಬಲಗ ಲಗ್ನ ಮಾಡ್ಕೊಟ್ರು, ಅವ್ರ ಮಾಡ್ಕೊಟ್ರು. ಎಷ್ಟು ದಿವಸ ಇತ್ರಿ ಅದೆಲ್ಲ ಕಾರ್ಯಕ್ರಮ? 3 ದಿವಸ. ಅಂದ್ರೆ ಸೌರ್ಸೋದು 1 ತಿಂಗಳ ಗಂಟ್ಲೆ. ಹಪ್ಪಳ ಯಾವ ತಿಂಗಳ ಗಂಟ್ಲೆ ಆಗೋದು. ಈಗ 3 ವರ್ಷದಾಗ ಲಗ್ನ ಕಾಲಿ ದುಡ್ಡು ಇದ್ದು ಬಿಟ್ರು. 18 ವರ್ಷಕ್ಕೆ ನಾನು ಲಗ್ನ ಆಗಿದ್ದು.
18 ವರ್ಷಕ್ಕೆ. ಅಮ್ಮಗೆ ಎಷ್ಟಿತ್ರಿ ವಯಸ್ಸು ಅವಾಗ? ಅಮ್ಮಗೆ ಎಷ್ಟಿತ್ರಿ ಅಜ್ಜಿಗೆ? ಆಕಿಗೂ 18 ವರ್ಷ, ನನಗೂ 18 ವರ್ಷ. ಓ ಹಾ 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 ಹಾ. ನಮ್ಮ ಮನ್ಯಾಗ ಬೇರೆ ಆದ್ವಿ, ಬೇರೆ ಆದ್ರೆ ನಾವು 4 ಮಂದಿ ಅಲ್ಲ, ನನ್ನ ಕೂಳ ಕರಿದಂಗ ಆತು. ಕೈ ಕೂಳಿ ಎಷ್ಟು ಮಾಡ್ಕೊಂಡ್ ಹೋಗ್ತೀರಿ. ಅದಕ್ಕೊಬ್ಬ ಮಾಸ್ತರು ಅವ್ರ ಗಂಟು ಬಿದ್ರೆ ನಾನು ಒಂದು ಹುಡುಗಿ ನೋಡೇನಿ ಮಾಡ್ಕೊಳಕ್ ನಾನು ಅಂತ. ನಮ್ಮಪ್ಪ ಏನಂತು, ಇನ್ನು ಚಿಕ್ಕ ವಯಸ್ಸು ಹುಡುಗನಿಗೆ ಬೇಡ ಅಂದ್ರು. ಬೇಡ ಅಂದ್ರೆ ಎಷ್ಟು ದಿವಸ ಮಾಡ್ಕೊಂಡ್ ಹೋಗ್ತೀನಿ ಅನ್ನನ, ಬೇಡ ಮಾಡಿಬಿಡು. 18 ವರ್ಷ ಆದ್ರೂ ಅಡ್ಡಿಲ್ಲ, ಅವ್ರು ಒಳ್ಳೆ ಮನುಷ್ಯನ, 5-6 ಮನುಷ್ಯನ ಮಾಡ್ಲಿಕ್ಕೆ ಅನ್ನಿಸ್ಬೇಕು ಅಂತೇಳಿ ನಮ್ಮಪ್ಪ ಗಂಟು ಬಿದ್ರು ಅವ್ರು. ಬಟ್ ಅವಾಗ 21 ವರ್ಷದ ಕಾನೂನು ಇರ್ಲಿಲ್ಲ ಅಲ್ವರ? ಅವಾಗ ಇದ್ದಿಲ್ಲ. ಅಗ್ಲಿ ಕೆಲವು ಹುಡುಗರು ನೆಟ್ಟು ಹೆಣ್ಮುರು ನೆಟ್ಟು ಕುಂದ್ರಲ್ಲ ಅಂತೇಳಿ ಈ ಬಾಶಿಂಗಲ್ ಇದು ಉಡಕ್ಕಿ ಗಂಟು ಇರ್ತದಲ್ಲ, ಆ ಉಡಕ್ಕಿ ಗಂಟಿನ ಬಾಶಿಂಗ ಇಟ್ಟು ಲಗ್ನ ಮಾಡ್ಯಾರ ನೋಡ್ರಿ. ಈಗ ಬಂತ ಆ ಕಾಲ, ಮತ್ತು ಅವಾಗ ಹಿಂದೂ ಇತ್ತು, ಈಗೂ ಬಂತು. ಮತ್ತೆ ಈಗ ಹೆಣ್ಣು ಸಿಗಲ್ಲ ಅವ್ರು. ಹೌದು ಅದಾವು ಹೆಣ್ಣು ಇಲ್ಲ ಅನ್ನಂಗಿಲ್ಲ. ನಮ್ಮ ಕಾಲಿಮಾ ನಿಂದಿರ್ಬೇಕು ಅಂತಾರೆ, ಅವ್ರ ಕಾಲಿಮಾ ನಿಂತು ಏನ್ ಮಾಡೋರು? ದಿನ ಇದ್ರು ಗಂಡು ಹೆಣ್ಣು ಜೊತೆ ಆಗ್ಲೇಬೇಕು. ಅವು ಎಲ್ಲಿ ಹೋದ್ರು ಹೆಣ್ಣು ಅದ ಊರಾಗ. ನಮ್ಗಿಲ್ಲ 40 ವರ್ಷ ಅದು ಗಂಡು ಹುಡುಗಿಗೆ ಲಗ್ನ ಇಲ್ಲ. ಏನ್ ಮಾಡೋದು? ಈ ಕಾಲ ಹೆಂಗ್ ಬಂತು, ಮತ್ತು ವರದಕ್ಷಿಣೆ ಹೋತು, ವಧುದಕ್ಷಿಣೆ ಇವಾಗ. ಈಗ ಹೆಣ್ಣು ಹುಡುಗಿ ರೊಕ್ಕ ಕೊಟ್ಟು ನಾವು ಮಾಡ್ಕೋಬೇಕು. ಆ ಪರಿಸ್ಥಿತಿ ಬಂದೈತಿ. ನೀವು ವರದಕ್ಷಿಣೆ ಎಷ್ಟು ತಗೊಂಡಿದ್ರಿ ಅವಾಗ? 5 ರೂಪಾಯಿ ಕೊಡೋದು. 5 ರೂಪಾಯಿ? ಶಾಲ್ ಹೊಡ್ತಾರಲ್ಲ ಹೆಣ್ಣಿಗೆ ಗಂಟಿಗೆ, ಅದ್ರ ಬದಲಿ ಶರ್ಮ್ಯಾಗ 5 ರೂಪಾಯಿ ಕೊಟ್ಟಿದ್ರು, ಕಟ್ಟಿಬಿಡೋದು. ಆ ವರದಕ್ಷಿಣೆ ಎಲ್ಲ ಗೊತ್ತಿದ್ದಿಲ್ರಿ ಮುಂಚೆ. ಅಜ್ಜಾರ, ನೀವು ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ 5 ರೂಪಾಯಿಗೆ ಏನ್ ತಗೋಬಹುದಾಗಿತ್ತು? 5 ರೂಪಾಯಿದಾಗ 5 ರೂಪಾಯಿ ಕೊಟ್ಬಿಟ್ರೆ ಒಂದ್ ಸರ್ಟ್ ಬರೋದು ಪೂರ ಹೊಲಿಸ್ಕೊಂಡು. ಅರಿಬಿ ತಗೊಂಡು ಹೊಲ್ದ್ರು 5 ರೂಪಾಯಿ ಬರೋದು ಒಂದ್ ಸರ್ಟ್ ಖರ್ಚು. ಅಂದ್ರೆ ಅವಾಗ ವರದಕ್ಷಿಣೆ ಒಂದ್ ಶರ್ಟ್ ಲೆಕ್ಕ. ಅವತ್ತಿನ ಪರಿಸ್ಥಿತಿ ದುಡ್ಡು ಇದ್ದಿಲ್ಲ. ನಾನ್ ಹಿರೇತನ ಮಾಡೋಕ್ಕಿರ್ಬೇಕ ಒಂದ್ ಶರ್ಟಿನ ಅರಿಬಿ ಬರೀ 5 ರೂಪಾಯಿ ಉದ್ರಿ ತಗೊಂಡ್ಬಂದಾನೆ. ಅಂದ್ರೆ ಇದು ಒಳ್ಳೆ ಬಟ್ಟೆ, ಒಳ್ಳೆ ಒಳ್ಳೆ ಮೈ ಮುಚ್ಕೊಂಡು ಅಷ್ಟೇ ನಾರ್ಮಲ್. ಈ ಒಳ್ಳೆ ಬಟ್ಟೆ ಅಂದ್ರೆ ಇವಾಗ ಕಿಮ್ಮತ್ ಐತಿ. ಇವಕ್ಕೆ ಈ 1300-400 ಮುಟ್ಟಿದ್ವಿ ಕಂಗಿಗೆ. ಅವತ್ತು 5 ರೂಪಾಯಿ ಕೊಟ್ಟು ತಗೊಳಕ್ ಆಗರು ಕುದ್ರಿ ತಗೊಂಡಾನ ಅವತ್ತು. ಇವತ್ತು ಐತಿ ಏನ್ ಮಾಡೋದು? ಒಂದ್ ಅಂಗಿ 3 ವರ್ಷ ಕೊಟ್ಟಿದ್ದು ಮಗ, ನಿನ್ನೆಲ್ಲ ರೊಕ್ಕ ಕೊಡೋದಾಗಲ್ಲಪ್ಪ. ಇದ್ರು ಸಾವುಕಾರರು, ಅವ್ರ ಕಾಲನ್ ಬೋಟು ಅಂಗಿ, ಅವರು ಆಗ ನೆಲಗಣಿ ಹಾಕಿದ್ರು, ಅವೆಲ್ಲ ಶೋಕಿ ಮಾಡೋವು. ನನ್ನಿಂದ ಶೋಕಿ ಮಾಡಕ್ಕೆ ದುಡ್ಡು, ನಿನಗೆ ಈಗ ದುಡ್ಡು ಕೊಡು ಅಂದ್ರೆ ನಾನು ಏನ್ ಮಾಡ್ಬೇಕು? ಚಿಕ್ಕ ವಯಸ್ಸಿನಲ್ಲಿ ಮಠಕ್ಕೋಸ್ಕರ ಬೇರೆ ಸ್ವಾಮಿಗಳು ಬಂದು ಇವರನ್ನ ಕೇಳಿದ್ರು, ಮನೇಲಿ ಮಕ್ಕಳಿದ್ದೀರಿ, ನಮಗೆ ಕೊಡ್ರಿ ಒಬ್ರು ಬೇಕು ಸ್ವಾಮೀಜಿ ಅಂತ ಹೇಳ್ಬಿಟ್ಟು. ಆಗ ಈ ಮನೆಯಿಂದ ಹೋದಂತಹ ಮೊದಲನೆಯವರು ಇವರು ಬಸವರಾಜ ದೇಶಿಕೇಂದ್ರೀಯ ಮಹಾಸ್ವಾಮೀಜಿ ಅವರು. ಇವರು ಪುಷ್ಪಗಿರಿ, ಇವಾಗಿಲ್ಲ, ಇವರು ಲಿಂಗೈಕ್ಯರಾಗಿದ್ದಾರೆ. ಇದು ಬಿಟ್ರೆ ಇವರು ಕೂಡ ಇಲ್ಲಿರೋ ಅಜ್ಜರ ಮೊಮ್ಮಗ. ಇವರು ಇವಾಗ ಹಳೇಬೀಡು ಪುಷ್ಪಗಿರಿ ಸಂಸ್ಥಾನದಲ್ಲಿ ಇದ್ದಾರೆ. ಇವರು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡಿ ಇವಾಗ ರಿಟೈರ್ಡ್ ಆಗಿರುವಂಥವ್ರು. ಇವರು ರಾಜೀವ್ ಗಾಂಧಿ ಅವರ ಕೈಯಿಂದ ಬಂಗಾರದ ಪದಕನ ಪಡ್ಕೊಂಡಿದ್ರು. ಸೊ ಇವಾಗ ಏನು ಅಜ್ಜರು ಹೇಳಿದ್ರು ಆ ಸ್ಟೋರಿ ಪ್ರಕಾರ ಇವರು ಕರ್ನಾಟಕದಲ್ಲೇ ಆ ಟೈಮಲ್ಲಿ ತುಂಬ ಹೈ ರ್ಯಾಂಕಲ್ಲಿ ಬಂದಂಥ ಏಕೈಕ ವ್ಯಕ್ತಿ ಅಂದರೆ ಅಷ್ಟು. ಸೊ ಈ ಮನೆಯಲ್ಲಿರ್ತಕ್ಕಂಥ 3 ವಜ್ರಗಳಿದು, ಜೊತೆಗೆ ಅಜ್ಜರು 99 ವರ್ಷ, 4ನೇ ವಜ್ರ ಅಂತಲೇ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಸಮಾಜಕ್ಕೆ ತಮ್ಮನ್ನು ತಾವೇ ಮುಡಿಪಾಗಿಟ್ಕೊಂಡಂಥವ್ರು ಇವರು ಗುರುಗಳು. ಇದು ನೋಡಿ, ಇಲ್ಲೊಂದು ಸನ್ಮಾನ ಪತ್ರ ಇದೆ, R.M. ಕುಮ್ಮೂರ್ ಅವರಿಗೆ ಕೊಟ್ಟಂಥದ್ದು. ಇದು ಏನು ಅಂತ ಹೇಳಿದ್ರೆ, ಇದು ಕೊಟ್ಟ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಸನ್ಮಾನದ ಪತ್ರದಲ್ಲಿ ಇಲ್ಲಿ ಗಮನಿಸಿ, ಅವ್ರು ಏನ್ ಮಾಡಿದ್ರು ಅನ್ನೋದು ಮತ್ತೆ ಅವರ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕೊಟ್ಟು ಜೊತೆಗೆ ಇಲ್ಲಿ ಗಮನಿಸಬೇಕಾದ ವಿಚಾರ ಇಲ್ಲಿದೆ. ಇಲ್ಲಿ ನೋಡಿ, ಸರಿ ಹಿಡ್ಕೊಪ್ಪಿ ನೋಡಿ. ಕರ್ನಾಟಕದ ಹೆಸರಾಂತ ಸಾಹಿತಿಗಳಾದ ಶರಣ ಹೀಚಿ ಶಾಂತವೀರಯ್ಯನವರ ಸುಪುತ್ರಿ ಶರಣೆ ಶ್ರೀದೇವಿಯನ್ನ ವಿವಾಹವಾದ ತಾವು ರಾಜಸ್ಥಾನದ ಪ್ರಖ್ಯಾತ
ಶಿಪ್ರಾ ನದಿಯ ಹೆಸರನ್ನ ತಮ್ಮ ಏಕೈಕ ಪುತ್ರಿಗೆ ಹೆಸರಿಟ್ಟು ರಾಷ್ಟ್ರದ ಭಾವೈಕ್ಯತೆಗೆ ಸಂಕೇತವಾಗಿದ್ದೀರಿ. ದೇಶದ ಪ್ರಖ್ಯಾತ ವಿದ್ಯಾಲಯ ಬೆಂಗಳೂರಿನ ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ತಮ್ಮ ಪುತ್ರಿ ಶಿಪ್ರಾ ಪ್ರತಿಭಾನ್ವಿತಳಾಗಿ ಪ್ರೌಢಿಮೆ ಮೆರೆಯಲೆಂದು ಹಾರೈಸುತ್ತಾ ಶ್ರೀ ಗುರು ಸಿದ್ದರಾಮೇಶ್ವರರು ಆಯುರಾರೋಗ್ಯ ಭಾಗ್ಯವನ್ನಿತ್ತು ಕರುಣಿಸಲೆಂದು ಹಾರೈಸುತ್ತೇವೆ. ಇದು ಬಂದದ್ದು ಶ್ರೀ ಗುರು ಸಿದ್ದರಾಮೇಶ್ವರ 838ನೇ ಜಯಂತಿ ಮಹೋತ್ಸವ ಸಮಿತಿ ಹಾನಗಲ್ ಅಲ್ಲಿಂದ ಕೊಟ್ಟಂಥದ್ದು. ಇದು ಅಂದ್ರೆ ಕುಮಾರೇಶ್ವರ ಮಹಾಮಂಟಪದಲ್ಲಿ ಕೊಟ್ಟಂಥದ್ದು. ಸೊ ಇದು ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳೋದಾದ್ರೆ R.M. ಕುಮಾರ್ ಅವ್ರು ಏನಿದಾರೋ ಅವರು ತಮ್ಮ ಮಗಳಿಗೆ ರಾಜಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ಶಿಪ್ರಾ ನದಿಯನ್ನ ಹೆಸರಿಟ್ಟಿದ್ದಾರೆ. ಶಿಪ್ರಾ ಅಂತ ಏನ್ ನದಿ ಇದೆಯೋ ಆ ನದಿಯ ಹೆಸರನ್ನೇ ತಮ್ಮ ಮಗಳಿಗೆ ಇಟ್ಟಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಒಂದು ರಾಷ್ಟ್ರೀಯ ಭಾವೈಕ್ಯತೆಯ ಸಂಕೇತವಾಗಿ ಈ ಸನ್ಮಾನ ಪತ್ರವನ್ನ ಡಾಕ್ಟರ್ R.M. ಕುಮ್ಮೂರ್ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಈ ಕುಮ್ಮೂರ್ ಅವರು ಅಜ್ಜರ ಮಗ ಅಜ್ಜರ ಮಗ ಅಂದ್ರೆ ಶಿಪ್ರಾ ಅನ್ನೋರು ಅಜ್ಜಾರಿಗೆ ಮೊಮ್ಮಗಳು, ಇವರು ಅಜ್ಜಾರಿಗೆ ಮರಿಮಗ. ಕರೆಕ್ಟ್ ಅಲ್ಲ? ಏನ್ ಪುಟ್ಟ ಹೆಸರು? ಸುದೀತ್. ಏನ್ ಓದ್ತಾ ಇದೆಯಾ ಇವಾಗ? ಅವಾಗಲೇ ಮ್ಯಾಕ್ಸ್. ಇದು ಗೇಮ್ ಎಲ್ಲ ಚೆನ್ನಾಗಿ ಆಡ್ತೀಯಾ ಮೊಬೈಲ್ ಅಲ್ಲಿ? ಮತ್ತೆ ಯಾವಾಗ ಓದ್ತೀಯಾ ಗೇಮ್ ಚೆನ್ನಾಗಿ ಆಡಿದ್ರೆ ಮೊಬೈಲ್ ಅಲ್ಲಿ? ಓದೋದು ಯಾವಾಗ ಮತ್ತೆ ಬುಕ್ಸ್? ಓದಿ ಏನ್ ಆಗ್ಬೇಕು ಅಂತ ಇದೆ ಮುಂದೆ ಆಸೆ? ಓದೋದೆಲ್ಲ ಮುಗಿದಾದ್ಮೇಲೆ ಏನು ಆಗ್ಬೇಕು ಅಂತ ಆಸೆ ಇದೆ ಮುಂದೆ? ಮತ್ತೆ ಐಡಿಯಾ ಕೊಟ್ರೆ ನೀನ್ ಅದ್ರಲ್ಲೇ ಯಾವ್ದೋ ಒಂದು ಹೇಳ್ತೀಯ, ನೀನ್ ಹೇಳು. SLC ಓದು ಕಣೋ. ಗೌರ್ಮೆಂಟ್ ಆಫೀಸರ್ ಆಗ್ತೀಯಾ, ಇಲ್ಲ ಒಬ್ರು ಅಜ್ಜಾರ್ ಆಗಿದಾರಲ್ಲ ಆ ತರ ಮಠಕ್ ಸೇರ್ತೀಯಾ, ಗುರುಗಳಾಗ್ತೀಯಾ, ನಿಮ್ಮ ಮುತ್ತಾತನ್ ತರ ರೈತ ಆಗ್ತೀಯಾ, ಏನಾಗ್ತೀಯಾ? ಹೊರಗ್ ಬಾ, ಪರವಾಗಿಲ್ಲ. ಬಿಡು ಪರವಾಗಿಲ್ಲ ಬಿಡು. ಏನಾಗ್ಬೇಕು ಅನ್ಕೊಂಡಿದ್ಯಾ ಮುಂದೆ? ಏನ್ ಮಾಡೋದಾದ್ರೂ ಓದ್ಲೇಬೇಕು, ಏನಾಗೋದಾದ್ರೂ ಓದ್ಬೇಕು. ಪಕ್ಕನಾ? ಇವಾಗ ರೆಕಾರ್ಡ್ ಆಗಿದೆ ಇದ್ರಲ್ಲಿ. ಇನ್ನು 50 ವರ್ಷ ಅಲ್ಲ 100 ವರ್ಷ ಬಿಟ್ಟು ತೆಗೆದ್ರು ಇದು ಸಿಗುತ್ತೆ. ಓದ್ತೀನಿ ಅಂತ ಹೇಳಿದ್ರೆ ಏನಾಗಿದೆ ಅಂತ ನೆನ್ಪು ಮಾಡ್ಕೋಬೇಕಾಯ್ತಾ? ಪಕ್ಕನಾ? ಡಿ ಸಿ ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಹೌದಾ? ಓಕೆ. ಇದು ಡೆಲ್ಲಿ ತೆಂಗಿನ ಮರ ರೀ. ಅದು ಡೆಲ್ಲಿಂದ ಅವ್ರು ನಮ್ ದೊಡ್ಡಪ್ಪರ್ ಕೊಟ್ಟು ಕಳಿಸಿದ್ರು ನಮಗೆ. ಇದು 3 ವರ್ಷಕ್ಕೆ ಸ್ಟಾರ್ಟ್, ಬಟ್ ಆಯುಷ್ಯನೂ ಬಹಳ ಕಡಿಮೆ ಇದೆ. ಅದು ಇದೊಂದು 30 ವರ್ಷ ಬರುತ್ತೆ ಅಷ್ಟೇ. ಬಡ್ಡ್ಯಾಗನ ಕಾಯಿ ಸ್ಟಾರ್ಟ್ ಆದ ಒಂದ್ 30-35 ವರ್ಷ. ಇದು ಪಾರಿಜಾತ ಅಂತ. ನೀವು ಅದ್ರ ಸ್ಮೆಲ್ ಈ ಕಡೆ ಕಟ್ಟಿ ಮೇಲೆ ಕೂಡಿದಿರಿ ಅಂತ ಅಂದ್ರೆ ಆ ಕಡೆಯಿಂದ ಗಾಳಿ ಬಂತು ಅಂದ್ರೆ ಇಮ್ಮಿಡಿಯೇಟ್ಲಿ ಸ್ಮೆಲ್ ಸ್ಟಾರ್ಟ್ ಆಗ್ತೈತೆ. ಅದು ಭಯಂಕರ ಫ್ರೆಶ್ ಹೂ. ನೀವು ಆ ಚೇರ್ ಮೇಲೆ ಕುತ್ಕೊಂಡ್ರು ಈ ಕಡೆಯಿಂದ ಹೊಳ್ ನೋಡಿದ್ರು ಇಲ್ಲ ಇದು ಈಗ ಬರಲ್ಲ. ಇದು ಯಾವ್ದು ಇದು ಹೂ ಬರುತ್ತೆ. ಆ ಹೂ ಇಲ್ಲಿರತ್ತೆ. ಅದೊಂದು ನಿಮಿಷ ಇಲ್ಲಿದೆ ಮೇಲೆ ಅಲ್ಲ ಆ ಕಡೆ ತೆಗಿತೀನಿ. ಎಲ್ಲೊಂದು ಸ್ವಲ್ಪ ಬಟ್ ಇದಾಗೈತೆ. ಏನಲ್ಲ ಈಗ ಇನ್ನು ಬರ್ತೈತಿ. ಇದು ಸಾಕಷ್ಟು ಬರ್ತದ ಸ್ಮೆಲ್. ಅದು ಇದು ಪಾರಿಜಾತ. ಭಯಂಕರ ಚೆನ್ನಾಗ್ ಬರ್ತದ ಅದು. ಅದೇ ಬಾಡಿದೆ ಇದು. ನಿಮಗೆ ಆ ಕಟ್ಟೆ ಮೇಲೆ ಕೂಡಿದ್ರೆ ಇಲ್ಲಿಂದ ಗಾಳಿ ಬೀಸ್ತು ಅಂದ್ರೆ ಅಲ್ಲಿಗೆ ಸಪ್ಲೈ ಬರುತ್ತ. ಇವನ್ನೆಲ್ಲ ನಮ್ಮ ಹುಡುಗ ಇವಕ್ಕೆಲ್ಲ ಹೆಸರು ಬರ್ಬರ್ದು ಹಾಕಿದ್ದ, ಬಟ್ ಎಲ್ಲ ಹೋಗ್ಬಿಟ್ಟ ಮಳೆಗೆಲ್ಲ. ಎಲ್ಲ ಅಳಿಸ್ಬಿಟ್ಟೈತಿ. ಎಲ್ಲ ಒಂದೊಂದು ಹೆಸರು ಬರ್ದು ಹಾಕಿದ್ದು. ಮಾವು ಸರ್ ಸಪೋಟ. ಅದು ಬೆಣ್ಣೆ ಹಣ್ಣು ಅಂತ ಅವರ್ ಫ್ರೂಟ್ ಅಂತ ನಮ್ ಬೆಂಗಳೂರೊಳಗ. ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇನೆ. ಫಲ ಬಿಟ್ಟೈತಿ, ಇನ್ನ ಸ್ಟಾರ್ಟ್ ಆಗ್ಬೇಕು ಈಗ. ಅದು ಇದು ಬಟರ್ ಫ್ರೂಟ್. ಬಹಳ ಚೆನ್ನಾಗ್ ಬರ್ತೈತಿ ಅದು. ಎಲ್ಲಾ ಒಂದಿಷ್ಟು ಗಿಡಗಳು ಕೊಡೋಣ ಅಂತ. ಇದು ಎಲೆ ನೋಡೋದಕ್ಕೆ ಸ್ವಲ್ಪ ಪೇರಳೆ ತರನೇ. ಪೇರಳೆ ಇಲ್ಲ, ನಾನು ಹಚ್ಚಿದ್ದು ಒಂದಿಷ್ಟು, ಬಟ್ ನಮ್ಗೆ ಹೋದ ವರ್ಷ ನೀರಿಂದ ಭಯಂಕರ ಡ್ಯಾಮೇಜ್ ಆಗ್ಬಿಡುತ್ತಲ್ಲ. ಸುಮಾರಿಷ್ಟು ಫೇಲ್ ಆಗ್ಬಿಟ್ರು ನಮ್ ಗಿಡಗಳು. ಮಾವಿನ ಗಿಡ ಎಷ್ಟಿದೆ ಸರ್? ಮಾವು ಒಂದು ಇದು 35 ಸರ್.
ಮಾಸ್ತರ ಅದು ನಾವ್ ಇದು ಹಚ್ಚಿದ್ರ ಮೇಲೆ ಹೋಗ್ತೈತಿ ಒಂದು 100 ಇದಾಗ್ತೈತಿ. ಹಾ ಮತ್ತ ಈಗ ಬಿಸಿಲಾಗ ಇದನ್ ಮಾಡಕ್ ಆಗಲ್ಲ ಅದೀಗ. ಅಲ್ಲಿ ನಮ್ ಕಪಾಟಿನ ಒಳಗೂ ಒಂದ್ ಕಟ್ಟೈತೆ ಅದು ತೋರ್ಸನ್ ಬೇರೆ. ನಾನು ಅದನ್ನ ಹಂಗ ಬಿಟ್ಟೆ ಇರ್ಲಿ ಅಂತ ಅದ್ನ. ಕಚ್ಚಿ ಏನ್ ತೊಂದ್ರೆ ಇಲ್ಲಲ್ಲ. ಇಲ್ಲ ಈ ಕಡೆ ಒಂದು ಅಲ್ಲೊಂದ್ ಎರಡದು, ಬಟ್ ಅದು ನಮ್ಮಲ್ಲಿ ಸಕ್ಸಸ್ ಆಗಲ್ಲ. ಅದಕ್ಕ ಅಟ್ಲೀಸ್ಟ್ ಒಂದ್ 5 ಎಕರೆ ಏನಾದ್ರು ನಮ್ ಲ್ಯಾಂಡ್ ಬೇಕು. ಸ್ಪ್ರೇಗಳು ಆಗ್ತಾವಲ್ಲ ಅದರಿಂದ ಬಹಳ ಇದಾಗ್ತಾವ. ಇಲ್ಲ ಐತ್ರಿ ಒಳಗ ಐತದ ಈಗ ತೆಗಿಯಕ್ಕಾಗಲ್ಲ. ಈಗ ಬಿಸಿಲಿಗೆ ಅದಕ್ಕೆ ಇದಾಕೈತಿ. ಅಲ್ಲೊಂದ್ ಐತಿ ಮತ್ತೆ ತೋರಿಸ್ತೇನೆ. ಆ ಕಡೆ ಅಲ್ಲಿ ಚೆನ್ನಾಗೈತಿ. ಅವ್ರ ಮಮ್ಮಿ ಇವ್ರಿಬ್ರು ಮಕ್ಳು. ಅದು ಹಾ ಇದು ಫಸ್ಟ್ ಸೆಕೆಂಡ್ ಅಲ್ಲಿ ಬರೋದ್ರ ಒಳ ಈಗ 4 ಅದೀಗ. ನೋಡಿ ಇವರೇ ಮಮ್ಮಿ ಅಂತ ಗೊತ್ತಾಗಲ್ಲ. ಇದು ನಿನ್ನ ಹಾಕ್ಸಿದಪ್ಪ. ಅದು ಅಲ್ಲೇ ಜಮೀನ್ ಐತ್ರಿ. ಅಲ್ಲೇ ನಮ್ಮ ಇದು ನಮ್ಮ ಅಜ್ಜಾರ ಅಪ್ಪಾರ, ಆಮೇಲೆ ಅವ್ರು ನಮ್ಮ ಅಜ್ಜಿಯವ್ರ ತಿರ್ಕಂದ್ರ ಅವ್ರಿಬ್ರು ಅಲ್ಲಿ ಇದನ್ ಮಾಡಿದ್ವಿ ಆ ಕಡೆ ಗದಿಗೇನ. ಅಲ್ಲಿ ಇದು ಎಲ್ಲಿವರೆಗೂ ಇದೆ ಸರ್ ನಿಮ್ದು? ನಮ್ದು ಇಷ್ಟ ರೀ. ಇದು ಈ ಬೇಲೆ ಐತಲ್ಲ ಅದ ಇವು ಅಣ್ತಮ್ಮಗಳ ಹಿಸ್ಸೇನಲ್ಲ ಮತ್ತ ಅದ ಮೇಲೆ ಅಲ್ಲೇ ಬಂತು. ನಿಮ್ದು ಎಕ್ಸಾಕ್ಟ್ಲಿ ಇದು ಇಷ್ಟಿದೆ ಈಗ. ಮತ್ತೆ ಇದೆಲ್ಲ ನಮ್ದು. ಎಷ್ಟು ಎಕರೆ ಇದೆ ಸರ್ ಇದು ಟೋಟಲ್? ಇಲ್ಲಿ 30 ಗುಂಟೆ, ಅಲ್ಲ ಇದು 2 ಎಕರೆ ಐತೆ ಆ ಕಡೆ. ಸಪೋರ್ಟ್ ಎಲ್ಲ ಇದೆಯಲ್ಲ ಸರ್? ಸಪೋರ್ಟ್ ಚೆನ್ನಾಗಿ. ಇದೇಂಗೆ ಸರ್, ನೀವು ಮಾರ್ತೀರಾ ಅಥವಾ ಬರೀ ಮನೆಗೆ ಯೂಸ್ ಮಾಡ್ತೀರಾ? ಇಲ್ಲ ಕೊಡ್ತಾರೆ. ಇದು ಪರ್ ಕೆಜಿ 20 ರೂಪಾಯಿ ತಗೊಂಡ್ ಹೋಗ್ತಾರೆ. 20 ರೂಪಾಯಿ ತಗೊಂಡೋಗಿ ಅಲ್ಲಿ 20 ರೂಪಾಯಿ ಮಾಡ್ತಾರೆ. 80 100 ಅದ ಮನೆ ಗಾಳಿಗೆ. ಇಲ್ಲಿ ನೋಡ್ರಿ ಸೈಜ್ಗಳೆಲ್ಲ ಸಾಕಷ್ಟು ಬರುತ್ತೆ. ಅದು ಎಲ್ಲ ಎಷ್ಟು ಸಮಯ ಆಗಿದೆ ಸರ್ ಇವೆಲ್ಲ ಹಣ್ಣಾಗಕ್ಕೆ? ಇದು ನಿಮಗೆ ಆಟೋಮೆಟಿಕ್ಲಿ ಹಣ್ಣು ಬಂದೈತಿ ಇದೀಗ. ಈ ತರ ಇದು ಬರ್ಲಿಲ್ಲ ಅಂದ್ರ ಇದು ಹಣ್ಣ ನಿಮಗೆ ಇಷ್ಟು ಕ್ಲೀನ್ ಆಗಿ ತಿಕ್ಬಿಟ್ಟು ಒಂದ್ ಪೇಪರ್ ಹಾಕಿ ಇದಿನ್ನು ಕ್ಲೀನ್ ಆಗಿ ಬರುತ್ತೆ. ಇದು ನಿಮಗೆ ಸಾಕಷ್ಟಾಗಿ ಶೈನಿಶ್ ಕಾಣತೈತಿ. ಆಟೋಮೆಟಿಕ್ಲಿ ಇಷ್ಟ ಆಯ್ತು ಈಗ. ಅದು ಕ್ಲೀನ್ ಆಗಿ ಒಂದು ಈ ತಟ್ಟು ಗಿಟ್ಟು ಅಂದ್ಬಿಟ್ರೆ ನೀವು ಡೈರೆಕ್ಟ್ ಹಂಗ ತಿನ್ಬೋದು ಇದನ್ನ. ಇದು 2 days 2 to 3 ದಿನದ ಹಣ್ಣಾಗಿ ಬರ್ತೈತಿ. ಇದು ವೆರಿ ಫಾಸ್ಟ್. ಹಾಲ ಬರ್ಲಿಲ್ಲ ನೋಡ. ಅದ ಪ್ಯೂರ್ ಈ ರೆಡಿ ಅದ. ನೀವು ಗಾಡಿ ಬ್ಯಾಗ್ನಾಗ ಒಂದ್ 2 ದಿನ ಇಕ್ಕಂದ್ರೆ ಹಣ್ಣಾಗ್ತದೆ. ಭಯಂಕರ ಟೇಸ್ಟ್ ಬರುತ್ತೆ ಇದು. ಭಯಂಕರ ಟೇಸ್ಟ್. ಇಲ್ಲಿ ನೋಡಿ ಎಲ್ಲ ಸಾಕಷ್ಟು ಕಾಯಿ ಮಣ್ಣು ಹರಿದ ಸಾಕಷ್ಟು ಸೈಜ್ ಕಾಯಿ ಐತಿ. ಎಲ್ಲ ಪ್ಯೂರ್ ಬಲ್ತದ್ದಿದೆ ಇವಾಗ. ಇದು ಟಾಪ್ ಅಂಡ್ ಟಾಪ್ ಬಲ್ತೈತಿ. ಇದು ಅದು ಹಾಲು ಬಂದಿಲ್ಲ ಅಂದ್ರೆ ಬಲ್ತಿದೆ ಅಂತ. ಪ್ಯೂರ್ ಬಲ್ತ ಅದ. ಇಲ್ಲ ಇದು 99% ಹಾಲು ಬರುತ್ತೆ. ಬರುತ್ತೆ ಅದು. ಇದು ಅದ್ರಾಗನ ಪರ್ಫೆಕ್ಟ್ ಆಗಿ ಹಣ್ಣಾಗಿದ್ದು ಇದು. ನೋಡ್ರಿ ಹಣ್ಣು ಯಾವ ಕಲರ್ ಬರುತ್ತೆ ಇದು ನೋಡ್ರಿ. ಇದಿಷ್ಟಿದೆಲ್ಲ. ಆಮೇಲೆ ಈ ಕಾಯಿನೂ ಸೈಜ್ ಐತಲ್ಲ, ಇದೇನು ಹಣ್ಣಾಗಿಲ್ಲ. ಹಣ್ಣಿಗೆ ಇನ್ನೂ ಹಚ್ಚಗದ ಇದು. ಬಟ್ ಕೆಲವೊಂದ್ ಸೈಜ್ ಬಂದ್ರು ಹಣ್ಣಿಗೆ ಬಂದಿರಲ್ಲ. ಇಲ್ಲ ಇದು ಪ್ಯೂರ್ ಹಣ್ಣು. ಅವ್ರ ಕಡೆದ ಸಿಗಲ್ಲ. ಈಗ ನಾವ್ ಏನ್ ಮಾಡಕ್ JCB ಮೇಲೆ ಮಾಡಬೇಕು. ಅದ್ ಹಾಗೆ ಇರ್ಲಿ ಅಂತ ಒಬ್ರೇ ಕಡ್ದಿರೋದು. ಎಷ್ಟು ವರ್ಷ ಆಯ್ತು ಸರ್ ತೆಗ್ದದು? ಈಗ ಒಂದ್ 10-12 ಅಡಿ ಅದ ಅವ್ರೇ ಪೂರ್ತಿ ಇದನ್ ಮಾಡಿದ್ದೆ. ಅದು ಹಣ್ಣು ಸಿಗೋದ್ ಬಾಳ ನೇರ ಅಲ್ಲದ ಬಣ್ಣ ಒಳಗ. ಬಾಳ ಲಕ್ಕಿ ಅದ್ರೊಳಗ ಹಣ್ಣು ಸಿಗತ್ ಸರ್. ಭಯಂಕರ ಲಕ್ಕಿ ಅದ. ಬಟ್ ಲಕ್ಕಿ ಆದ್ರೂನು ಇವು ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ನಮ್ಮ ಹಕ್ಕಿ ಪಕ್ಕಿಗಳು, ಅವರೆಲ್ಲ ಹೊಡ್ಕೊಂಡ್ ಹೋಗ್ತಾರೆ. ನೋಡ್ರಿ ಹಕ್ಕಿ ಈ ಕಾಯನ್ನ ಮಾತ್ರ ತಿನ್ನಕ್ ಹೋಯ್ತೈತಿ. ಅದಕ್ಕೆ ಎಷ್ಟು ಏನ್ ಇದೈತೆ ಟೆಕ್ನಿಕ್ ಐತೆ ಗೊತ್ತಿಲ್ಲ. ಸಿಕ್ಕಿರೋ ಕಾಯನ್ನಾದ್ರ ಯಾವ್ದು ತಗೊಳಲ್ಲ. ಪರ್ಫೆಕ್ಟ್ ಆಗಿ ಬಲ್ತಿರೋದನ್ನ ಮಾತ್ರ ಅದ್ ಆಯ್ಕೆ ಮಾಡ್ಕೊಂತೈತಿ. ಸುಮ್ನೆ ಹೌದೌದು ಸುಮ್ನೆ ಸಿಕ್ತು ನಿಮ್ಗೆ ಅಂತ ಕಚ್ಕೊಂಡ್ ಹೋಗಲ್ಲ. ನಮಗ್ ಏನ್ ಮಾರ್ಕೆಟ್ ನ ಬೇಡಿಕೆ ಐತಲ್ಲ ಅದನ್ನೇ ಕಟಾವ್ ಮಾಡ್ತತಿ.
ಓ ಈ ಸೈಜಿನ ಕಾಯಿ ನೀವು ಇವತ್ ನೋಡಿದ್ರಿ ಅಂದ್ರೆ ಇನ್ನ 2 ದಿನದ ಒಳಗೆ ಇದ್ ಗಿಡ ಇರಲ್ಲ, ಕಾಯಿ ಇರಲ್ಲ ಇದು. ಯಾಕಂದ್ರೆ ಇದು ಇನ್ನೊಂದು 2-3 ದಿನದ ಹಣ್ಣಾಗ್ಬಿಡ್ತದ ಅದ್ರೊಳಗೆ, ಹಂಗ ಲೈಟ್ ಆಗಿ ಅದನ್ನ ಹೊಡೆದಾಕ್ಬಿಡ್ತದ ಪೂರ್ತಿ. ಈ ಕಾಯಿ ಸಿಗೋದು ಬಹಳ ಕಷ್ಟ ನಮ್ಗೆ ಇದ್ರಾಗ. ನೀವು ಸಾಯಂಕಾಲ ಹೊತ್ತು ನೋಡಿದ್ರಿ ಅಂದ್ರ ನೀವು ಸುಮ್ನೆ ಹಿಂಗ ನೋಡ್ಕೊಂಡ್ ಬಂದ್ರೆ ಇಂತ ಕಾಯಿ ಒಂದ್ 2-3 ಕಾಯಿ ಸಿಕ್ಕಿರ್ತಾವ. ಓ ಇದೇನಪ್ಪ ಇಷ್ಟು ದೊಡ್ಡ ಕಾಯಿ ಬಿದ್ದತ್ತಲ್ಲ ಅನ್ಕೊಂಡಿರ್ಬೇಕು. ಬಟ್ ಅದಕ್ಕಿಂತ ಚಿಕ್ಕದ ಹರಿತು ಅಂತಾರ ಅಂದ್ರ ಅದು ಅಂಟು ಬರ್ತತಿ ಇದ್ರಾಗ, ಒಳಗ ಅಂಟ ಟೈಪ್, ಅದಕ್ ತಿನ್ನಾಕ್ ಬರಲ್ಲ. ನೋಡ್ರಿ ಇಲ್ಲೆಲ್ಲಾ ತಂದ್ ಬಿಸಾಕ್ಯಾವ ಇಲ್ಲಿ. ಅವು ಕಚ್ಕೊಂಡ್ ಬರೋ ಹೊತ್ನ್ಯಾಗ ನಾನ್ ಹೇಳಿದ್ನಲ್ಲ ಇಲ್ಲೆಲ್ಲ ಸುತ್ತರದ ಬೀಳ್ತಾವ ಒಂದು. ಸಾಕಷ್ಟು ದೊಡ್ಡ ಕಾಯಿ ಅದು, ಸಾಕಷ್ಟು ತಿಂದ್ಬಿಟ್ಟೋಗೈತಿ. ಇಲ್ಲ ಸರ್, ಇಷ್ಟ ಇನ್ನೊಂದು ಅರ್ಧ ಅಡಿ 10 ಅಷ್ಟ ಆಗ್ತೈತೆ. ಆಮೇಲೆ ಇಲ್ಲೆಲ್ಲ ದನಕರುಗಳಿಗೆಲ್ಲ ಸಿಕ್ಕಾಬಿಟ್ಟ ನೀರ್ ಕುಡಿಯೋದು ಸಾಕಷ್ಟು ಬಂದ ಅವಾಗ ಇಲ್ಲೆಲ್ಲ ಸುತ್ತಮುತ್ತ ಜಮೀನ್ಯಾಗ. ಆಮೇಲೆ ಎಲ್ಲ ಬೋರ್ವಿಲ್ ಆಗ್ಬಿಟ್ವಲ್ಲ, ಅದ ನಾನು ಆಮೇಲೆ ಹಿಂಗ ಸ್ವಲ್ಪ ಮಣ್ಣು ಗಿನ್ನೆಲ್ಲ ಈದಾಗಿತ್ತು. ಆಮೇಲೆ ಕ್ಲೀನ್ ಆಗಿ ಅದನ್ನ JCB ಇಂದ ಇಷ್ಟೇ ಲೆವೆಲ್ ಮಾಡಿಸಿದ್ದ. ಇದು ಅಷ್ಟು ಫಸ್ಟ್ ಎಲ್ಲ ಅವರೇ ಓನ ಕಡ್ದದ್ ನಮ್ಮ ಅಜ್ಜ. ಅದು ಬೇಡ ಇರ್ಲಿ ಅಂತ ಅಂದ. ಇದ್ರ ಏನು ಬೆಳೆಯಕ್ಕಾಗಲ್ಲ, ಬೆಳೆದ್ರ ಆದ್ರೂ ಕ್ಷಣಕ್ಕ ಮಾತ್ರ ಅದು. ಅವೆರಡು ಗಿಡ, ಇದೊಂದು ಪ್ಯಾರ್ಲ ಗಿಡ. ಪ್ಯಾರ್ಲ ಇದು ಪ್ಯಾರ್ಲಣ್ಣು ಸಖತ್ ಟೇಸ್ಟ್ ಬರ್ತವೆ. ಇದು ನೋಡಕ್ ಬಹಳ ಚಿಕ್ಕ ಕಾಯಿ, ಭಯಂಕರ ಅಲ್ಲದಾವ್. ನಾನು ಕೊಡ್ತೇನೆ ಒಂದೆರಡು. ಭಾರಿ ರುಚಿ ಐತಿ ಇದು. ಬಿಡ್ತಾನ ಇರ್ತತಿ ಇದು. ಈ ಮೊನ್ನೆ ಮಳೆಗಳಿಗೆ ಸಾಕಷ್ಟು ಉದುರು ಹೋಗ್ಬಿಟ್ಟತಿ ಇದು. ಸುಮ್ಮನೆ ಮಧ್ಯೆ ಒಂದು 2-3 ತಿಂಗಳ ಗ್ಯಾಪ್, 1-2 ತಿಂಗಳ ಗ್ಯಾಪ್ ಆಗಿ ಹಂಗ ಹೂ ಬರ್ತಾ ಇರೋದು ಬಿಡ್ತಾ ಇರೋದು. ನೋಡ್ರಿ ಇದು ನೀವು ಎಷ್ಟು ಇದು ಸಖತ್. ಬಟ್ ದೊಡ್ಡದು ಬರ ಇದ್ರಾಗ 7 ಗಿಡ, ಇದೊಂದ್ ಚಿಕ್ಕದು ಬರ್ತೈತೆ, ಅದೊಂದ್ ಸ್ವಲ್ಪ ದೊಡ್ಡದು ಬರ್ತೈತೆ. ಬಟ್ ಮಾತ್ರ ಭಯಂಕರ ರುಚಿ ಹಣ್ಣು ಮಾತ್ರ. ಅದ ದ್ವಾರಗೆ ಬಟ್ ಇಲ್ಲ. ಇಲ್ಲೇನ ಇವು ಇಲ್ಲೇನು ಹಕ್ಕಿಗಳು ಹೊಡೆದಾಕ್ಬಿಡ್ತಾವ. ಇಲ್ಲಿನೂ ಕಾಂಪೀಟ್ ಐತಿ. ಅವೆಲ್ಲ ಉಳಿದ್ ಬಿಟ್ರು ಮಾತ್ರ ನಮಗ್ ಸಿಗ್ತಾವ. ಇಲ್ಲೆಲ್ಲ ಒಂದ್ ಕಾಣುತ್ತೆ ಇಲ್ಲಿ. ಇವು ಜವಾರಿ ಸಿಗದ್ ಭಯಂಕರ ಕಷ್ಟ ಅಲ್ಲೊಂದು. ಇಲ್ಲ ನಿಮ್ಗೆ ದ್ವಾರಗಾಯಿನೂ ಚೆನ್ನಾಗಿ ಬರುತ್ತೆ ಅದು. ಸೂಪರ್ ಬರುತ್ತೆ ದ್ವಾರಗಾಯಿ. ಈ ಕಡೆ ವಾವ್, ಇಲ್ಲೊಂದು ತೆಗೀರ, ಅದು 2 ತೆಗೀರ, 2 ಬಂದವ. ದ್ವಾರಗಾಯಿ ಹಣ್ಣಿಗಿಂತ ಭಯಂಕರ ಚೆನ್ನಾಗಿರ್ತತಿ. ಇದು ಇನ್ನು 2 ದಿನದ ಹೋದ್ರೆ ಹಕ್ಕಿ ತಿಂದಾಕ್ಬಿಡ್ತೈತಿ. ಪುಷ್ಪ ಸಿಗ್ತದೆ, ತುಂಬಾ ಚೆನ್ನಾಗಿದೆ. ಸಿಗ್ತಾವ ಇನ್ನು ಬೇಕ್ ಹಣ್ಣಿಗೆ ಕಾಣಲ್ಲ ಅವ. ಈಗ ಇನ್ನೂ ಹುಡುಕಿದ್ರು ಒಂದ್ 2-3 ಹಣ್ಣು ಸಿಕ್ಕಿರ್ತಾವ. ಇಲ್ಲಿ ಅವ್ರೇ ನಮ್ಮ ಸ್ವಾಮೀಜಿಗಳು ತಿರ್ಕೊಂಡ್ರಲ್ಲ ಪುಷ್ಪಗಳು, ಅವ್ರನ್ನ ಇದ್ರ ಮಟ್ಟದೊಳಗ ಅವ್ರನ್ನ ಇದನ್ನ ಲಿಂಗೈಕ್ಯರ್ ಮಾಡಿದ್ದ. ಅವ್ರ ಇದನ್ನ ಗುದ್ದನ್ನ ನಮ್ಮ ಅಜ್ಜಾರ ಕಡದು ಬಿಟ್ಟು ಬಂದಿದ್ದ. ಅದ ಇವ್ರ ಕಡದ ಅವ್ರ ಸಂಬಳ ಎಲ್ಲ ಅವ್ರ ಮೊದಲೆಲ್ಲ ಪ್ರಿಪರೇಷನ್ ಇರ್ತಲ್ಲ, ಅವ್ರು ರೆಡಿ ಮಾಡಿಸಿ ಅದ್ರ ಮೇಲೆ ಅವ್ರ ಕಾಟ ಹಾಕಿ ಮಲ್ಗ್ತಾ ಇದ್ರಂತೆ. ಎಲ್ಲ ಕ್ಲೀನ್ ಆಗಿ ನೀಟಾಗಿ ಕೆಲಸ ಮಾಡಿ ಅದ್ರ ಮೇಲೆ ಟೈಲ್ಸ್ ಹಾಕಂದು ಅದ್ರ ಮೇಲೆ ಅದೇ ಇದನ್ನ ಮಾಡಿದ್ರೆ ಅದ ಗುದ್ದನ್ನ ನಮ್ಮ ಅಜ್ಜಾರ್ 3 ದಿನ ಕಡದ್ ಬಂದಾರ ಪುಷ್ಪೇರಿ ಒಳ. ಅಂದ್ರೆ ಅವರು ಇದು ಏನು ಜೀವ ಹೋದ್ಮೇಲೆ ಅಲ್ಲೇ ಮಾಡಿದ್ದು. ಅಲ್ಲೇ ಅವ್ರು ಹೇಳೇ ಅವ್ರೇ ಕೂತ್ಕೊಂಡ ಕಡ್ಸಿರೋದ ಅಲ್ಲಿಗೆ. ಇಲ್ಲೇ ಮಾಡ್ರಿ, ನಾನು ಇಲ್ಲೇ ಕಡ್ರಿ. ಅದ್ರ 3 ದಿನ ನಮ್ಮ ಅಜ್ಜಾರ್ ಕಡ್ದಾರ. ಕಡದ ಇಲ್ಲೇ ಬಂದಾರ. ಅದ ಇವ್ರು ನಮ್ಮ ಅಜ್ಜಾರ್ ತಂದೆಯವ್ರು, ಅವ್ರು ನಮ್ಮ ಅಜ್ಜಿಯವರು. ಅದ ಇಲ್ಲಿ ಮದ್ವೆ ಹಾಕ್ಬಿಟ್ಟ ಅಂದ್ರೆ ಅವ್ರ ಕೇಳ್ದೆ ನಮ್ಮ ಅಜ್ಜಿಯವ್ರು, ನಾವು ಇಲ್ಲಿ ಆಗ್ತಾ ಇದ್ದವ್ರನ್ನ ಮೊದ್ಲ
ಏನಾದ್ರು ನಿಮಗೇನಾದ್ರ ಬೇಕಾ ಇಲ್ಲಿ ಜಾಗ ಅಂತ ಅಂದ ಇವ್ರ ಜನಗಳೇನ್ ಅದೇನ್ ಕೇಳ್ತೀಯ ಅಂತ ಅಂದ ನನ್. ಬಟ್ ಅದು ಮುಖ್ಯ ಅದಲ್ಲ, ಅವ್ರದ್ದು ಏನ್ ಇಂಟ್ರೆಸ್ಟ್ ಇದೆ ಅಂತ ನಾನ್ ಕೇಳಿದೆ. ಇಲ್ಲ ಆಲ್ರೆಡಿ ಇದನ್ನ ಗುದ್ದನ್ನ ಒಂದು 2-3 ಫೂಟ್ ಹೊಡೆದಿದ್ವಿ ನಾವು ಆಲ್ರೆಡಿ ನಮ್ಮ ಅಜ್ಜಿಯರಿಗೆ. ಅವ್ರು ಇಲ್ಲ ನಾನು ಇಲ್ಲಿ ಹಾಕ್ರೆ ಅವ್ರನ್ನ ಆ ಕಡೆ, ಮತ್ತೆ ಇದನ್ನ ಮುಚ್ಚಿ ಅವ್ರ ಆ ಕಡೆ, ಮತ್ತೆ ಇಲ್ಲ ಅಷ್ಟಕ್ಕೆ ಅವ್ರಿಗೆ ನಾಳೆ ಜಗಕ್ಕ ಅಂತ ಇದನ್ ಮಾಡಿ ಅವ್ರ ಮತ್ತೆ ನಮ್ಮ ಅಜ್ಜಾರಿಗೆ ಸಿಗಬೇಕು. ಇದು ಅಜ್ಜಾರ್ದು ಅಪ್ಪ ಅಮ್ಮ. ಅಲ್ಲಲ್ಲ, ಇದು ಅಜ್ಜಾರ ಅಪ್ಪಾರು, ಅದು ನಮ್ಮ ಅಜ್ಜಿ, ನಮ್ಮ ಅಜ್ಜಾರ ಈ ಮಿಸಸ್. ಅಂದ್ರೆ ಈಗ ಅಪ್ಪ ಮಗ ಸೊಸೆ. ಅವ್ರಿಗೊಂದಿಷ್ಟು